ಇವತ್ತು ಪೂಜೆ ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ. ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಪರಮ ಪೂಜ್ಯ ಬಸವಭೂಷಣ ಸ್ವಾಮಿಗಳು ಹಾಗೂ ದೇವಾನಂದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿಕೊಂಡಿದ್ದಾರೆ ಮತ್ತು ಈ ಗ್ರಾಮದ ಎಲ್ಲ ಶರಣ ಬಂಧುಗಳು ಈ ಕಾರ್ಯಕ್ರಮದ ಭಾಗವಹಿಸುತ್ತಿರುವುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುದನ್ನ ಸಂಗನ ಬಸವ ಎಂಬಲ್ಲಿಯನ್ನ ಬಾಹರಿಯಿತು ಎಂಬಲ್ಲಿ ಸರ್ವಜ್ಞಾನಿಯಾದನು ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು. ಇಂತಿ ಬಸವಾಕ್ಷರತ್ರಯಗಳನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಹಾನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ. ಗುಹೇಶ್ವರ ಎತ್ತೆತ್ತ ನೋಡಿದರ ತತ್ತ ಬಸವನೆಂಬ ಬೆಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಭಸ್ಮ ಬಸವಣ್ಣನಿಂದ ರುದ್ರಾಕ್ಷಿ ಬಸವಣ್ಣನಿಂದ ಮಂತ್ರ ಬಸವಣ್ಣನಿಂದ ಭಾಗವತಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳು ಇತ್ತ ಬಲ್ಲಡೆ ನೀವು ಕೇಳು ಬಸವ ಬಸವ ಎಂದು ಮಜ್ಜನ ಕೇಳಿದವನ ಭಕ್ತಿ ಶೂನ್ಯಕಾರ ಜಗದೇವರ ದೇವ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣಗತಿ ಲಿಂಗಪತಿ ಶರಣ ಶರಣಾರ್ಥಿ ಜಯ ಗುರು ಬಸವೇಶ್ವರ ಶರಣ ಶರಣಾರ್ಥಿ. ಈಗ ಬಸವ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಪೂಜ್ಯರಲ್ಲಿ ಗ್ರಾಮದವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬನ್ನಿರೆಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ. ಬನ್ನಿರೆಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ದಯ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು. 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 ತನ್ನಂತೆ ಇತರರನ್ನು ಎಂದೆಂದು ಭಾವಿಸುವುದು. ತನ್ನಂತೆ ಇತರರನ್ನು ಎಂದೆಂದು ಭಾವಿಸುವುದು. ಅನಿವಾರ್ಯ ಪಂಚಮಹಾ ಪಾತಕವ ಜಯಿಸುವುದು. ಅನಿವಾರ್ಯ ಪಂಚಮಹಾ ಪಾತಕವ ಜಯಿಸುವುದು. ವರ್ಗರಹಿತ ಸಮಾಜಕ್ಕೆ ಒಟ್ಟಾಗಿ ದುಡಿಯುವುದು. ವರ್ಗರಹಿತ ಸಮಾಜಕ್ಕೆ ಒಟ್ಟಾಗಿ ದುಡಿಯುವುದು. ಬನ್ನಿರೆಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ. ಬನ್ನಿರೆಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ಕಾಯಕವೇ ಕೈಲಾಸ ನಮ್ಮ ದಿನವೂ ಸಾರ್ಥಕ. ಕಾಯಕವೇ ಕೈಲಾಸ ನಮ್ಮ ಬದುಕೆ ಸಂತಸ. ಕಾಯಕವೇ ಕೈಲಾಸ ನಮ್ಮ ಬದುಕು
ಬದುಕು ಸಾರ್ಥಕ. ಕಾಯಕವೇ ಕೈಲಾಸ ನಮ್ಮ ಬದುಕು ಸಂತಸ. ದೇಹವೇ ದೇಗುಲವೆಂದಾಗ ಇನ್ನೆಲ್ಲಿ ಮೋಸ. ದೇಹವೇ ದೇಗುಲವೆಂದಾಗ ಇನ್ನಿಲ್ಲ ಮೋಸ. ತತ್ವವನ್ನು ಒತ್ತವಗೆ ನಾನೆಂದು ದಾಸ. ತತ್ವವನ್ನು ಒತ್ತವಗೆ ನಾನೆಂದು ದಾಸ. ತತ್ವವನ್ನು ಒತ್ತವಗೆ ನಾನೆಂದು ದಾಸ. ತತ್ವವನ್ನು ಒತ್ತವಗೆ ನಾನೆಂದು ದಾಸ. ಆಗಬೇಕು ನಮಗೆ ನಾವೇ ಪ್ರಕಾಶ. ಆಗಬೇಕು ನಮಗೆ ನಾವೇ ಪ್ರಕಾಶ. ಆಗಬೇಕು ನಮಗೆ ನಾವೇ ಪ್ರಕಾಶ. ಆಗಬೇಕು ನಮಗೆ ನಾವೇ ಪ್ರಕಾಶ. ಬನ್ನಿರೆಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ. ಬನ್ನಿರೆಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ಮನುಜರ ನಡುವಿನ ಅಂತರವ ತೊಡೆಯೋಣ. ಮನುಜರ ನಡುವಿನ ಅಂತರವ ತೊಡೆಯೋಣ. ಮನುಜರ ನಡುವಿನ ಅಂತರವ ತೊಡೆಯೋಣ. ಮನುಜರ ನಡುವಿನ ಅಂತರವ ತೊಡೆಯೋಣ. ಕಷ್ಟದೋಳಿರುವವರ ಕಣ್ಣೀರು ಒರೆಸೋಣ. ಕಷ್ಟದೋಳಿರುವವರ ಕಣ್ಣೀರು ಒರೆಸೋಣ. ಕಷ್ಟದೋಳಿರುವವರ ಕಣ್ಣೀರು ಒರೆಸೋಣ. ಕಷ್ಟದೋಳಿರುವವರ ಕಣ್ಣೀರು ಒರೆಸೋಣ. ಬಸವಾದಿ ಶರಣರ ಸಂದೇಶ ಸಾರೋಣ. ಬಸವಾದಿ ಶರಣರ ಸಂದೇಶ ಸಾರೋಣ. ಬಸವಾದಿ ಶರಣರ ಸಂದೇಶ ಸಾರೋಣ. ಬಸವಾದಿ ಶರಣರ ಸಂದೇಶ ಸಾರೋಣ. ಅಹಂಕಾರ ಮಮಕಾರ ಒಳಿದು. ಅಹಂಕಾರ ಮಮಕಾರ ಒಳಿದು. ಸಂಸ್ಕಾರ ಪಡೆಯೋಣ. ಸಂಸ್ಕಾರ ಪಡೆಯೋಣ. ಸಂಸ್ಕಾರ ಪಡೆಯೋಣ. ಸಂಸ್ಕಾರ ಪಡೆಯೋಣ. ಬನ್ನಿರೆಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ. ಬನ್ನಿರೆಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ವಿಶ್ವಧರ್ಮಕ್ಕೆ ಜಯವಾಗಲಿ. ವಿಶ್ವಧರ್ಮಕ್ಕೆ ಜಯವಾಗಲಿ. ಸಕಲ ಜೀವರಾಶಿಗಳಿಗೆ ದೇಶಾಗಲಿ. ಸಕಲ ಜೀವರಾಶಿಗಳಿಗೆ ದೇಶಾಗಲಿ. ಬನ್ನಿರೆಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ. ಬನ್ನಿರೆಲ್ಲ ಹಾರಿಸೋಣ ವಿಶ್ವಧರ್ಮ ಬಾವುಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ನಡೆಸೋಣ ನಾಡ ಏಳಿಗೆಗಾಗಿ ಕಮ್ಮಟ. ಎಲ್ಲರಿಗೂ ಶರಣು ಶರಣು ಶರಣಾರ್ಥಿಗಳು. ಸರ್ವರಿಗೆ ಶರಣ. ಈಗ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಹಾ ನಾಲ್ಕು ನೋಡ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲ ಅದೇ ಮೈಕ್ ಬೇಕದಕ್ಕೆ ಬಗಲಕ್ಕ ಸರಿ ಇಲ್ಲ ಇದು ಇವ್ರೆ ಇದನ್ನ ಕೊಟ್ಬಿಡಮ್ಮ. ಇಲ್ಲ ಮುಟ್ತೈತಿ ಇಲ್ಲ ಹೆಚ್ಚಿಬಿಟ್ರೆ ಯಾರಿಗೋ ಇದನ್ನ ಬಿಚ್ಚಿಬಿಟ್ರೆ. ಯಾರ್ಯಾರಿಗೆ ಲಿಂಗಗಳು ತಗೊಂಡಿಲ್ಲ ಪೂಜಾರ ಕಡ್ಲಿಂದ ಲಿಂಗ ಅದು ಕೆಲಸ ಮಾಡೋಲ್ದು ಅದು. ಮತ್ತೆ ಯಾರಾದ್ರೂ ಲಿಂಗ ಹೊಸದಾಗಿ ತಗೊಳ್ಳೋರಿದ್ರೆ ಓದ್ತೈತಿ ಹಿಂಗ್ ಸೀದಾ ಇದನ್ನೇ ಬಿಚ್ಚಿದ್ರೆ ಓದ್ತೈತಿ. ಇದು ಬಿಚ್ಚಬೇಡ, ಇದು ಬಿಚ್ಚ ಕೊಡ್ರಿ.
ಬಸ್ ಮಾಡ್ಕೊಡಿ ಹಾಂ ಆಯ್ತಾ ಅದನ್ನ ಬೇಡ ಇದು ಯಾವಂತ ಈ ಓಪಿ ಇದು ಸ್ವಾಮಿ ಅವ್ರನ್ನ ಕರಿತಾರೇನು ಕೊಡ್ತಾರೇನು ಅವರು ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕು. ಪೂಜ್ಯರ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಬೇಕು. ಬರ್ರಿ ಇಲ್ಲಿ ಬರ್ರಿ ಕೂಡ್ ಬರ್ರಿ ಚಾನ್ಸ್ ಅಪ್ ಚೇರ್ ಕೊಡಪ್ಪ ತಾತ್ನಾರ ಆ ಕಡೆ ಚೇರ್ ಅದಂತ ಚೇರ್ ಕೂಡ್ರಿ ಬಂತ ಯಾವದ್ನ ಇದು ಬರಲ್ಲ ವೈರಸ್ ಅನ್ನೋದೈತೆ ಸ್ವಲ್ಪ ಐತೆ ಇಲ್ಲ ಶರತ್ ಬೀಗ ಸಾಳ್ಳೆಸ್ ಇಲ್ಲ ನಾವು ಮುಂದೆ ನೋಡ್ರ ಅದ್ ಹೇಳಪ್ಪ ಕಾರ್ಡ್ಲೆಸ್ ಮುಂದೆ ನೋಡ್ರಿ ಕಾರ್ಡ್ಲೆಸ್ ಇರತ್ರಿ ಕಾರ್ಡ್ಲೆಸ್ ಕೊಡ್ರಿ ಇದೇ ಮಾಹಿತಿ ಕರೆಕ್ಟ್ ಯಾರೀಗ ಇನ್ನು ಲಿಂಗ ಧಾರಣೆ ಮಾಡ್ಕೊಳ್ಬೇಕಾಗಿದೆ ಲಿಂಗವನ್ನು ಸ್ವೀಕಾರ ಮಾಡ್ರಿ ಕೂಡ ಮತ್ತು ಒಂದು ಸಲ ಪೂಜ್ಯರ ಕಡೆಯಿಂದ ಲಿಂಗ ಧಾರಣೆ ಮಾಡಿಸ್ಕೊಂಡ್ಮೇಲೆ ಯಾರು ಸಹಿತ ಲಿಂಗ ಪೂಜೆ ಮಾಡ್ಲಾರ್ದನೆ ಏನು ಕೆಲಸ ಮಾಡಬಾರ್ದು. ಪ್ರತಿದಿನವೂ ಸಹಿತ ಸ್ನಾನ ಆದ್ಮೇಲೆ ಒಂದು ದಿವಸ ಆದರೂ ಒಂದು ಸಲವಾದರೂ ಲಿಂಗ ಪೂಜೆ ಲಿಂಗ ಪೂಜೆ ಮಾಡ್ಕೊಳ್ಳೋದ್ರ ಸಾಲ ಕೂಡ್ರಿ. ಇಷ್ಟಲಿಂಗ ಅಂತಕ್ಕಂಥದ್ದು ಸೃಷ್ಟಿಯಲ್ಲಿ ಮತ್ತು ನಮ್ಮೆಲ್ಲರಲ್ಲಿ ಇರತಕ್ಕಂಥ ಪ್ರಾಣ ಚೈತನ್ಯದ ಸ್ವರೂಪ. ಅದು ಆ ಪ್ರಾಣ ಚೈತನ್ಯ ಜಗತ್ತಿನ ಎಲ್ಲ ಜೀವಿಗಳಲ್ಲಿಯೂ ಪಶು ಪಕ್ಷಿ ಪ್ರಾಣಿ ಎಲ್ಲ ಸಸ್ಯಗಳಲ್ಲಿಯೂ ಸಹಿತ ಅಂಥದ್ದೊಂದು ನೆಲೆ ಇದೆ. ಆ ಕಾರಣಕ್ಕೆ ಅಂಥದ್ದೊಂದು ಪ್ರಾಣ ಚೈತನ್ಯದ ಗರ್ಭದೊಳಗೆ ಸೃಷ್ಟಿಕರ್ತನ ಇರುವು ಅಡಗಿದೆ. ಆ ಸ್ವರೂಪವಾಗಿ ನಾವು ಈಗ ಲಿಂಗವನ್ನು ಧರಿಸಿದ್ದೇವೆ ಹೊರತು ಇದು ಯಾವುದೇ ಜಾತಿಯ ಕುರುಹು ಅಲ್ಲ. ನಮ್ಮೊಳಗಿನ ಬೆಳಕು. ಕರೆಕ್ಟ್ ಕೊಟ್ರೆ ಸರಿ ಇರ್ತೀರಿ ಸರಿ ಅದನ್ನ ಕನೆಕ್ಟ್ ಮಾಡ್ಬೇಕದು ಇದಕ್ಕೆ ಕೊಟ್ರೆ ಸರಿ ಇರ್ತೀವಿ ಮ್ಯಾಲೆ ಹೊಡಿತಿದ್ದು ಅದ್ ನೋಡ್ರಿ ಆನ್ ಮಾಡಲ್ಲ ಇದು ಕೆಲಸ ಅಲ್ರಿ ಅದನ್ನ ಆನ್ ಮಾಡ್ರಿ ತೆಗೆದ್ಬಿಡ್ರಿ ಅದನ್ನ ಆನ್ ಮಾಡ್ರಿ ಅಲ್ಲ ಬೇಡ ಇದು ಅಡ್ಡಾದ ಕ್ಯಾಮ್ರಾಗಳಿಗೆ ಸರಿಯಾಗಲ್ಲ ಅದು ನೋಡಪ್ಪ ಇರ್ತೀವಪ್ಪ ಆಗಿಲ್ಲ ಅದನ್ನ ಕೊಡ್ರಿ ಅದ್ ಲೈಟ್ ನೋಡಿಲ್ಲ ಚಾರ್ಜ್ ಇಟ್ಬಿಟ್ರಿ ಅಷ್ಟೇ ಆಮೇಲೆ ಇದಾಗಿತ್ತು ಒಳಗಡಪ್ಪ ಸ್ವಲ್ಪ 10 ನಿಮಿಷ ಕರೆಂಟ್ ಇಲ್ಲ
ಲಿಂಗ ತಗೊಂಡವರು ನಂತರ ಕಾರ್ಯಕರ್ತರ ಕೈಯಲ್ಲಿ ಒಂದು ಲಿಂಗಕ್ಕೆ 100 ರೂಪಾಯಿ, ಅದನ್ನ ಮತ್ತೆ ಮುಂದಿನ ಊರವರಿಗೆ ಸಹಾಯ ಆಗ್ತೈತಿ. ಯಾರು ಲಿಂಗ ತಗೊಂಡಿದ್ರಿ ಅವರಿಗೆ ಕಾರ್ಯಕರ್ತರ ಕೈಯಲ್ಲಿ ಒಂದು 100 ರೂಪಾಯಿ ಕೊಟ್ಬಿಡಿ, ಮುಂದಿನ ಊರಿನವರಿಗೆ ಲಿಂಗಗಳನ್ನು ಕೊಡೋದಕ್ಕೆ ಸಹಾಯ ಆಗ್ತೈತಿ. ಇಲ್ಲ ಒಂದು ಸೆಕೆಂಡ್ ತಡ ಮೈಕ್ ಅಲ್ಲ ಅವ್ರಿಗೆ ಮತ್ತೆ ಆ ಮೈಕ್ ರೆಡಿ ಆಯ್ತದ ಕರೆಂಟ್ ಇಟ್ಬಿಟ್ರು. ನೀವು ಅಪ್ಪವರು ಆ ಕಡೆ ಲಿಂಗಗಳನ್ನು ಕೊಡ್ತಿರ್ತಾರೆ, ನೀವು ಸ್ವಲ್ಪ ಈ ಕಡೆ ನಿಮ್ಮ ಮನಸ್ಸನ್ನ ಈ ಕಡೆ ಕೊಡಿ. ನಾವು ಏಕೆ ಪೂಜೆ ಮಾಡಬೇಕು, ಪೂಜೆ ಮಾಡೋಂಗಿದ್ರೆ ಹೆಂಗ್ ಮಾಡಬೇಕು, ಪೂಜೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಸಿದ್ಧತೆಗಳು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಸಲ ಪೂಜೆ ಮಾಡ್ತಕ್ಕಂಥ ಒಂದು ರೀತಿ ನೀತಿಗಳನ್ನು ಸರಿಯಾಗಿ ತಿಳಿದೇ ಮಾಡಿದರೆ ಎಷ್ಟು ವರ್ಷ ಪೂಜೆ ಮಾಡಿದ್ರು ಸಹಿತ ಅದರ ಪರಿಣಾಮಗಳು ನಮಗೆ ಉಂಟಾಗೋದಿಲ್ಲ. ಅದಕ್ಕಾಗಿ ಪೂಜೆ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಬಹಳ ಶ್ರೇಷ್ಠವಾದಂಥದ್ದು. ಅದರ ನೆಲೆಕಲೆಗಳನ್ನ ನಿಯಮಗಳನ್ನ ತಿಳಿದು ಮಾಡಿದ್ರೆ ಅದು ಹೆಚ್ಚು ಫಲಕಾರಿಯಾಗುತ್ತೆ ಅಂತಕ್ಕಂಥ ಇಲ್ಲಿ ನೋಡಿದಾಗ ಮೊದಲೇ ಕಂಡೀಷನ್ ಏನಂತಂದ್ರೆ ಬಸವಾದಿ ಶರಣರು ಹೇಳಿದಂಗೆ ಬಟನ್ ಹಾಕ್ ದೇವರ ಸ್ವರೂಪ ಹೆಂಗೈತೆ ಅಂತ ನಮ್ಗೆ ಗೊತ್ತಿರ್ಬೇಕು. ಸೃಷ್ಟಿಯಲ್ಲಿ ದೇವರು ಹೆಂಗದನ, ಆತ ಕೇವಲ ಮೂರ್ತಿಗಳಲ್ಲಿದ್ದಾನೋ, ಚರ್ಚ್ಗಳಲ್ಲಿದ್ದಾನೋ, ಮಸೂದಿಗಳಲ್ಲಿದ್ದಾನೋ, ದೇವಾಲಯಗಳಲ್ಲಿದ್ದಾನೋ, ತೀರ್ಥಕ್ಷೇತ್ರಗಳಲ್ಲಿದ್ದಾನೋ, ಹೇಗೆ ಇದನ್ನು ಮಾಡೋದು ಅಂತಕ್ಕಂಥದ್ದು ತಗೊಳ್ಬಿಡ್ರಿ. ಈ ಹುಡುಕಾಟ ಇದೆಯಲ್ಲ, ಜಗತ್ತಿನ ಜನರನ್ನೆಲ್ಲ ಒಂದ್ಸಲ ಸುಮ್ಮನೆ ನೋಡ್ರಿ. ಬಹಳಷ್ಟು ಮಂದಿ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರ, ದೇವ್ರು ಅಲ್ಲಿದೆ, ದೇವ್ರು ಇಲ್ಲಿದೆ, ದೇವ್ರ ತೀರ್ಥಕ್ಷೇತ್ರಗಳಲ್ಲಿ ಐತೆ, ಆ ದೇವಸ್ಥಾನದಾಗ ಐತೆ, ಈ ದೇವಸ್ಥಾನದಾಗ ಐತೆ, ಮಸೀದಾಗ ಐತೆ, ಚರ್ಚ್ನಾಗ ಐತೆ. ಎಲ್ಲಿದೆ ಹಾಗಾದ್ರೆ? ನಿಜವಾಗಿ ಸಹಿತ ದೇವರು ಇಲ್ಲಿದೆ. ಇದನ್ನ ತಿಳಿಲಾರದ ಲಿಂಗ ಪೂಜೆ ಮಾಡಿದ್ರೆ ಲಿಂಗ ಪೂಜೆ ಫಲ ಕೊಡಲ್ಲ. ದೇವರಂತಕ್ಕಂಥ ಒಬ್ಬ ಆ ಸೃಷ್ಟಿಕರ್ತ ಇಡೀ ಜಗತ್ತಿಗೆ ಒಬ್ಬನೇ ಇದ್ದಾನೆ. ಬಹಳ ಮಂದಿ ದೇವರಿಲ್ಲ, ಇಬ್ಬಿಬ್ರು 3 ಜನ ದೇವರು ಇರಕ್ ಬರಂಗಿಲ್ಲ. ಇಬ್ಬರು ದೇವರೆಂದು ಉಬ್ಬಿಬ್ಬಿ ನುಡಿಯಬೇಡ, ದೇವನೊಬ್ಬನೇ ಕಾಣಿರು, ಕೂಡಲ ಸಂಗಮನಲ್ಲದೆ ಇಲ್ಲವೆಂದಿತ್ತು ವೇದ. ಒಬ್ಬನೇ ದೇವರು. ಮುಸಲ್ಮಾನರಿಗೆ ದೇವ್ರು ಬೇರೆ, ಕ್ರಿಶ್ಚಿಯನ್ರಿಗೆ ದೇವ್ರು ಬೇರೆ, ಹಿಂದೂಗಳಿಗೆ ದೇವ್ರು ಬೇರೆ ಇಲ್ವೇ ಇಲ್ಲ. ಕರೆಯುವ ಹೆಸರುಗಳು ಬೇರೆ ಬೇರೆ ಮಾಡಿಕೊಂಡಿವಿ ನಾವು. ಇರೋನೊಬ್ಬನೇ ದೇವರು. ಹಾಗಾದ್ರೆ ಇರೋನೊಬ್ಬನೇ ದೇವರಾದ್ರೆ ಆತನ ಸ್ವರೂಪ ಹೆಂಗೈತಿ, ಹೆಂಗಿದಾನ ಆತ ದೇವರು?
ಬಹುಶಃ ನಾವೆಲ್ಲರೂ ಏನು ಮೂರ್ತಿಗಳನ್ನಾಗಿ ಮಾಡಿದೀವ, ಇವೆಲ್ಲ ನಾವು ಕಲ್ಪಿಸಿಕೊಂಡ, ಮಾನವ ಕಲ್ಪಿಸಿಕೊಂಡ. ಅಲ್ಲಿ ನಿಜವಾಗಿ ದೇವರ ಸ್ವರೂಪ ಹೆಂಗೈತೆ, ಸೃಷ್ಟಿಯೊಳಗಿರ್ತಕ್ಕಂಥ ಒಂದು ಮಹಾ ಬೆಳಕು ಅದು. ಆ ಬೆಳಕು ಎಲ್ಲ ಕಡೆ ಇದೆ. ಅಣುಗಳಲ್ಲಿ, ಸೃಷ್ಟಿಯ ಅಣುಗಳಲ್ಲಿ ಸಹಿತ ಆ ಬೆಳಕು ಇದೆ. ನೆನ್ಪಿಟ್ಟುಕೋತಿದ್ರು ನಾವು. ಈಗ ನೀವು ಮೊನ್ನೆ ಭತ್ತ ಹಚ್ಚೋದಕ್ಕಿಂತ ಮುಂಚೆ ಭತ್ತ ತಗೊಂಡೋಗಿ ಬೀಜ ತಗೊಂಡೋಗಿ ನೆನೆ ಹಾಕಿದ್ರಲ್ಲ, ನೀರ್ನಾಗ ನೆನೆ ಹಾಕಿದ ಕೂಡ್ಲೇನೆ ಅದು 2 ದಿವಸ ನೆಂದ ಮೇಲೆ ಒಂದು ಮೊಳಕೆ ಬಂತು. ಮೊಳಕೆ ಬಂದಾಗ ಅದು ಭತ್ತದ ಮೊಳಕೆ ಬಂತು ಅಥವಾ ಬೇರೆ ಏನಾದ್ರೂ ಜೋಳದ ಮೊಳಕೆ ಬಂತು? ಭತ್ತದ್ದೇ ಬಂತಲ್ಲ. ಯಾಕೆ? ಜೋಳದ್ ಬರ್ಬೇಕಾಗಿತ್ತಲ್ಲ. ನಿಮ್ಮ ಜೋಳ ಬೇಕಾಗಿತ್ತಪ್ಪ, ಜೋಳದ್ ಬರ್ಬೇಕಾಗಿತ್ತಲ್ಲ. ಹಿಂಗಿಲ್ಲ. ಸೃಷ್ಟಿಯೊಳಗೆ ಅಂಥದೊಂದು ಚೈತನ್ಯ ಏನಿದೆಯಲ್ಲ, ಅದು ಪ್ರತಿಯೊಂದರೊಳಗೂ ಐತೆ. ಅದು ಏನಿದೆ ಅದೇ ಹೊರಗೆ ಬರ್ತದೆ. ಬೀಜದಲ್ಲಿ ಏನು ಐತೆ ಅಂಕುರ, ಅದೇ ಹೊರಗೆ ಬರೋದು. ಇದಕ್ಕೆ ಸೃಷ್ಟಿಯ ನಿಯಮ ಅಂತ ಕರಿತೀವಿ ನಾವು. ಇದು ಸೃಷ್ಟಿಯ ನಿಯಮ. ಈಗ ನಮ್ಮೊಳಗೆ ತಗೊಳ್ರಿ, ನಮ್ಮ ರೂಪಗಳು ಬೇರೆ ಬೇರೆ ಇರಬಹುದು, ನಮ್ಮ ಆಕಾರಗಳು ಬೇರೆ ಬೇರೆ ಇರಬಹುದು, ಆದ್ರೆ ನಮ್ಮೊಳಗಿರ್ತಕ್ಕಂಥ ಚೈತನ್ಯ ಏನೈತಲ್ಲ ಅದು ಒಂದೇ. ಚೈತನ್ಯ ಅಂದ್ರೆ ಏನ್ ಗೊತ್ತಾಯ್ತಲ್ಲ? ಸ್ವಲ್ಪ ಈ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ, ಯಾಕಂದ್ರೆ ಇದು ಸ್ವಲ್ಪ ವಿಷಯ ದೊಡ್ಡದಿರೋದ್ರಿಂದ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಈಗ ಜೀವಂತವಾಗಿರೋರಿದ್ದಾಗ ನಾವು ಜೀವಂತವಾಗಿದ್ದೀವಿ ಅಂತೀವಿ. ಅಕಸ್ಮಾತ್ ಸತ್ತೋದಂದ್ ಕೂಡಲೇ ಏನ್ ಹೇಳ್ತೀವಿ? ಪ್ರಾಣ ಹೋಯ್ತು, ಪ್ರಾಣ ಹೋಯ್ತು ಅಂತ ಹೇಳ್ತೀವಿ ನಾವು. ಪ್ರಾಣ ಎಲ್ಲಿ ಇತ್ತು, ಎಲ್ಲಿಂದ ಹೋಯ್ತು? ಅಲ್ಲಿವರೆಗೆ ಎಲ್ಲಿತ್ತು? ಈಗ ನಾವೆಲ್ಲರೂ ಜೀವಂತ ಇದೀವಿ, ಎಲ್ಲಿದೆ ಪ್ರಾಣ ಚೈತನ್ಯ? ಇದನ್ನ ಒಂದು ಸಲನೂ ಆಲೋಚನೆ ಮಾಡಲಿಲ್ಲ ನಾವು. ಹೋಯ್ತು ಹೋಯ್ತು, ಎಲ್ಲಿಂದ ಹೋಯ್ತು? ಎಲ್ಲಿ ಹೋಯ್ತು? ಎಲ್ಲಿ ಕೂಡಿತದು ಹೋಗಿ? ಇದು ಬಹಳ ಪ್ರಮುಖ. ಪ್ರಾಣ ಚೈತನ್ಯ ಅಂತಕ್ಕಂಥದ್ದು ಎಲ್ಲ ಗಿಡ ಮರ ಪಕ್ಷಿ ಪ್ರಾಣಿ ಮನುಷ್ಯ ಎಲ್ಲರೊಳಗೂ ಅಂಥದ್ದೊಂದು ಶಕ್ತಿ ಇದೆಯಲ್ಲ, ಅದಕ್ಕೆ ಪ್ರಾಣ ಅಂತ ಕರಿತೀವಿ. ಪ್ರಾಣದ ಒಡಲೊಳಗೆ ಏನದವೆ? ದೇವನ ಸ್ವರೂಪ ಇದೆ. ಈಗ ಒಂದು ಭತ್ತದ ಅಕ್ಕಿ ಒಳಗೆ ಪ್ರಾಣ ಐತೆ, ಆ ಪ್ರಾಣದೊಳಗೆ ದೇವರು ಅಡಗಿದ್ದಾನೆ. ಅದಕ್ಕಾಗಿನೇ ನಾವು ಊಟ ಮಾಡಿದ ಕೂಡಲೇ, ಅದನ್ನ ಅನ್ನ ಮಾಡಿ ಊಟ ಮಾಡಿದ ಕೂಡಲೇ ಒಳಗಡೆ ತೃಪ್ತಿ ಆಗ್ತದೆ. ಯಾಕಂದ್ರೆ ಇಲ್ಲೂ ದೇವನಿದ್ದಾನೆ ಮತ್ತು ಅಲ್ಲಿನೂ ದೇವನಿದ್ದಾನೆ. ಅಲ್ಲೇನಾದ್ರೂ ಕಲ್ಲು ತಿಂದು ನಾವು ಬದುಕಕ್ಕೆ ಸಾಧ್ಯ ಇದೆಯಾ? ಇಲ್ಲಲ್ಲ. ಅದಕ್ಕಾಗಿ ಅಣುರೇಣು ತೃಣಕಾಷ್ಟಗಳಲ್ಲಿ ದೇವರಿದ್ದಾನೆ. ಅದೇ ರೀತಿ ನಮ್ಮೊಳಗೂ ದೇವರಿದ್ದಾನೆ. ನೆನ್ಪಿಟ್ಕೋಬೇಕು, ದೇವರು ಇಲ್ಲಿದ್ದಾನೆ ಅಂದ್ರೆ ಎಲ್ಲಾ ಕಡೆ ಇದ್ದಾನೆ ಮತ್ತು ನಮ್ಮೊಳಗೂ ಇದ್ದಾನೆ. ನಮ್ಮೊಳಗಿದ್ರೆ ಯಾಕೆ ಕಾಣ್ತಾ ಇಲ್ಲ? ನಾವ್ಯಾಕಿಷ್ಟು ಜಗತ್ತು ಗಡಬಡಗೊಂಡಿದೆ, ಗಲಿಬಿಲಿಗೊಂಡಿದೆ? ಒಬ್ಬೊಬ್ರನ್ನೊಂದ್ ರೀತಿ ಪೂಜೆ ಮಾಡ್ತಾ ಇದೀವಿ, ಒಬ್ಬೊಬ್ರನ್ನೊಂದ್ ರೀತಿ ಹೇಳ್ತಾ ಇದೀವಿ, ಒಬ್ಬೊಬ್ಬರಿಗೊಂದೊಂದು ರೀತಿ ಸಾಧನಾ ಮಾರ್ಗಗಳು. ಹಾಗಾದ್ರೆ ಆ ದೇವ ಸ್ವರೂಪ ಅಡಗಿ ಕುಳಿತಿದೆ ಏಕೆ? ಆ ದೇವ ಸ್ವರೂಪ ಅಡಗಿ ಕುಳಿತಿದ್ದ ದೇವ ಸ್ವರೂಪವನ್ನ ರೂಪ ಮಾಡೋದಕ್ಕಾಗಿನೇ ನಾವು ಏನ್ ಮಾಡ್ತಾ ಇದೀವಿ? ಇಷ್ಟಲಿಂಗ ಅಂತಕ್ಕಂಥದ್ದು ತಗೊಂಡಿದೀವಿ ನಾವು. ನಮ್ಮೊಳಗೆ ಕಾಣದೇ ಇರುವಂತ ಆ ದೇವ ಸ್ವರೂಪ ಲಿಂಗವನ್ನ ಕಾಣುವಂತೆ ಮಾಡಿ ಕರಸ್ಥಲಕ್ಕೆ ಕೊಟ್ಟವ್ರು ಯಾರಂದ್ರೆ ಬಸವಣ್ಣನವರು. ಈಗ ಗೊತ್ತಿರ್ಬೇಕು. ನಮ್ಮ ಕೈಯಲ್ಲಿರುವ ಲಿಂಗ ಯಾವುದಂದ್ರೆ ಕಾಣಲಾರದ ಆ ಚೈತನ್ಯವನ್ನ ಕಾಣುವಂತೆ ಮಾಡಿ ಕರಸ್ಥಲಕ್ಕೆ ಕೊಟ್ಟಾರ. ಅಂತರಂಗದೊಳಗಿದ್ದ ನೆರವೆಯ ಲಿಂಗವ ಸಾವಯವ ಮಾಡಿ ಶ್ರೀ ಗುರುಸ್ವಾಮಿ ಕರಸ್ಥಲಕ್ಕೆ ತಂದು ಕೊಟ್ಟನಾಗಿ. ಆ ಇಷ್ಟ ಲಿಂಗವೇ, ಆ ಅಂತರಂಗದಲ್ಲಿರುವ ಲಿಂಗವೇ ಇಷ್ಟವೇ ಲಿಂಗವೆಂದೆನಿಸಿ ಈ ನಿರಾಕಾರ ಚೈತನ್ಯ ಏನೈತಲ್ಲ, ಆ ಚೈತನ್ಯವೇ ನಮ್ಮ ಕರಸ್ಥಲಕ್ಕೆ ಬಂದಿದೆ. ಸಾವಯವ ಲಿಂಗವನ್ನು ನೆರವಯವಾಗಿ ಮಾಡಿ ಕರಸ್ಥಲಕ್ಕೆ ಚುಳುಕಾಗಿ ಮಾಡಿಕೊಟ್ಟ ಅಂತಕ್ಕಂಥ ಮಾತನ್ನು ನಾವು ನೋಡ್ತೀವಿ. ಸಣ್ಣದು ಮಾಡ್ಯಾನ. ಇದು ಸಣ್ಣದಲ್ಲ, ಇದು ಕೈಯಲ್ಲಿದ್ದೇನೈತಲ್ಲ ಇದು ಸಣ್ಣದಲ್ಲ. ಇದು ಎದರ ರೂಪ ಅಂದ್ರೆ ಇಡೀ ಸೃಷ್ಟಿಯ ರೂಪ. ಇಡೀ ಸೃಷ್ಟಿಯ ರೂಪ. ನಾವೇನ್ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ನನ್ನನ್ನ ಒಳಗೊಂಡಂತೆ ಇಡೀ ಸೃಷ್ಟಿಯನ್ನ ಪೂಜೆ ಮಾಡ್ತಾ ಇದ್ದೀವಿ. ಸೃಷ್ಟಿ ಅಂದ್ರೆ ಹೆಂಗೈತಿ? ಎಷ್ಟು ಕಿಲೋಮೀಟರ್ ಐತಿ? ಅಳತೆಗೆ ಮೀರಿದಷ್ಟು ಐತೆ. ನಾವು ಅದನ್ನ ಲೆಕ್ಕ ಮಾಡಕ್ಕೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸೃಷ್ಟಿಯನ್ನ ನಮ್ಮ ಬ್ರಹ್ಮರಂಧ್ರದ ಮೂಲಕ ನಾವು ಅದನ್ನ
ಸಂಬಂಧ ಮಾಡಿಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಇಷ್ಟಲಿಂಗ. ಕೆಲವೊಂದು ಹೇಳ್ತಾರೆ ಒಳಗೆ ಲಿಂಗ ಐತಪ್ಪ, ಮತ್ತೆ ಯಾಕೆ ಲಿಂಗ ತಗೋಬೇಕು, ಒಳಗೈತಲ್ಲ ಲಿಂಗ, ಇಷ್ಟಲಿಂಗ ಇಲ್ದೇನೆ ಸಾಧನೆ ಮಾಡಬಹುದಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಎಳ್ಳಿಗೆ ಪರಿಮಳವ ಎಯ್ದದಲ್ಲದೆ ಎಣ್ಣೆಗೆ ಪರಿಮಳ ಉಂಟೆ. ಎಳ್ಳಿದಾವೆ, ನಿಮ್ಮ ಮುಂದಿಷ್ಟು ಎಳ್ಳು ತಗೊಂಡು ನೋಡ್ರಿ, ಆ ಎಳ್ಳೆ ನಿಂಗೆ ಕೈಯಾಗ ಹಾಕ್ಯಳ್ರಿ, ಎಣ್ಣೆ ಹತ್ತಂಗಿಲ್ಲ. ಅದೇ ಚೆನ್ನಾಗಿ ಒಂದು ಕಲ್ ತಗೊಂಡು ಹಿಂಗೆ ರುಬ್ರಿ, ಅದ್ರೊಳಗಿನ ಎಣ್ಣೆ ಹೊರಗೆ ಬರ್ತೈತಿ. ಆ ಎಣ್ಣೆ ಏನಿತ್ತಲ್ಲ ಹೊರಗೆ ಬಂತಲ್ಲ, ಎಳ್ಳಿನ ಸಂಬಂಧದಲ್ಲಿತ್ತು ಅಥವಾ ಎಳ್ಳು ಬಿಟ್ಟಿತ್ತು? ಎಳ್ಳಿನ ಸಂಬಂಧದಲ್ಲಿತ್ತು. ಇನ್ನ ಸ್ವಲ್ಪ ಅದನ್ನ ಅಡಿಗೆಗೆ ಬಳಸಿರಿ ನೀವು, ಘಮ 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 ಅಂತೈತಲ್ಲ ನೋಡಿ. ಇಲ್ಲಿ ಹೆಂಗೈತೆ ರೂಪ, ಹೆಂಗೈತೆ ಸೃಷ್ಟಿಯೊಳಗಿನ ವಸ್ತುಗಳಂದ್ರೆ, ಎಳ್ಳು ಇದೆ, ಎಳ್ಳಿಗೆ ಸಂಬಂಧಪಟ್ಟಂತೆ ಎಣ್ಣೆ ಇದೆ, ಎಣ್ಣೆಗೆ ಸಂಬಂಧಪಟ್ಟಂತೆ ಪರಿಮಳ ಇದೆ. ಈ ಮೂರು ಪ್ರತಿಯೊಂದು ವಸ್ತುಗಳಲ್ಲಿ ಮೂರು ಇರ್ತಾವ. ಅದರೊಳಗೆ ನಮ್ಮೊಳಗೆ ಸ್ಥೂಲ ಇದೆ ದೇಹ, ಸೂಕ್ಷ್ಮ ದೇಹ ಮನಸ್ಸು, ಕಾರಣ ದೇಹ ಭಾವ. ಅದಕ್ಕಾಗಿ ಹೇಗೆ ಎಳ್ಳಿಗೆ ಪರಿಮಳ ಇಲ್ಲನೆ ಎಣ್ಣೆಗೆ ಪರಿಮಳ ಸಾಧ್ಯವಿಲ್ಲವೋ, ಹಾಗೆ ಕಾಯಕ್ಕೆ ಇಷ್ಟಲಿಂಗವಿಲ್ಲದೆ ಪ್ರಾಣಲಿಂಗವ ಕಾಣಬಾರದು ಅಂತ. ಇದು ಸೃಷ್ಟಿಯ ನಿಯಮ. ಸೃಷ್ಟಿಯ ನಿಯಮದಂತೆ ನಮಗೆ ಕರಸ್ಥಲಕ್ಕೆ ಲಿಂಗ ಕೊಟ್ಟಾರೆ ಹೊರತು ಸೃಷ್ಟಿಯ ನಿಯಮವನ್ನು ಮೀರಿ ಅಲ್ಲ. ಹಾಗಾದ್ರೆ ಬೇರೆಯವರು ಹೆಂಗ್ರಿ ಮಾಡಿದ್ದಾರೆ? ಬೇರೆಯವರು ಬೇರೆ ಧರ್ಮಗಳಲ್ಲಿ ಇಲ್ಲಲ್ಲ. ಅದು ಅಪೂರ್ಣವಾದಂತಹ ಪೂಜಾ ವಿಧಾನ ಅಂತಕ್ಕಂಥದ್ದನ್ನ ಅಲ್ಲಮ ಪ್ರಭುಗಳೇ ಹೇಳ್ತಾರೆ. ಯಾಕಂದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡುವಲ್ಲಿ, ಇಷ್ಟಲಿಂಗ ವಿರಹಿತರಾಗಿ ಅಷ್ಟಾಂಗ ಯೋಗದಲ್ಲಿ ಕಣ್ಮುಚ್ಚಿ ಧ್ಯಾನ ಮಾಡುವಲ್ಲಿ ನಮ್ಮ ಇಂದ್ರಿಯಗಳು ಹೊರಗುಳ್ಕಂತಾವು. ಇಂದ್ರಿಯಗಳಿಗೆ ಬೆಳಕು ಕೊಡೋದ್ರ ಸಲುವಾಗಿನೇ ನಾವು ನಮ್ಮ ಪಶ್ಚಿಮ ಚಕ್ರದ ಬೆಳಕನ್ನು ಇಲ್ಲಿ ಕರಸ್ಥಲಕ್ಕೆ ತಂದು, ಆ ಕರಸ್ಥಲದ ಬೆಳಗನ್ನ ಕಣ್ಣಿನ ಮೂಲಕ ಒಳಗೆ ತಗೊಂಡು ನಮ್ಮ ಇಂದ್ರಿಯಗಳಿಗೆ ಬೆಳಕು ಕೊಡ್ತೀವಿ. ನಮ್ಮನ್ನ ಜೀವನದಲ್ಲಿ ಕಷ್ಟಕ್ಕೆ ಕೆಡವಿರವೇ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಇದೆಲ್ಲ. ಮಾತನಾಡದ್ದನ್ನ ಮಾತನಾಡಬಾರ್ದಾಗಿ ನಾಲಿಗೆ ಬಳಸಿದಾಗ ಏನಾಗುತ್ತೆ? ಕೆಟ್ಟ ಬರ್ತೈತಿ. ನೋಡಬಾರ್ದನ್ನ ಸರಿಯಾಗಿ ನೋಡದಿದ್ರೆ ಕೆಟ್ಟ ಆಗ್ತೈತಿ. ಕೇಳಬಾರ್ದನ್ನ ಸರಿಯಾಗಿ ಕೇಳದಿದ್ರೆ ಕೆಟ್ಟ ಆಗ್ತದೆ. ಇಂದ್ರಿಯಗಳು ಇವು ಯಾಕೆ ಹಂಗ್ ಮಾಡ್ತಾವ ಅಂತಂದ್ರೆ, ಇಂದ್ರಿಯಗಳು ವಿಕಾರಗೊಂಡಿರ್ತವೆ. ಅವುಗಳಿಗೆ ಬೆಳಕು ತೋರಿಸಿ, ನೋಡು ನೀನ್ ಹಿಂಗ್ ಮಾಡಬಾರ್ದು ಅಂತಕ್ಕಂಥ ಮಾರ್ಗದರ್ಶನ ಕೊಡೋದಕ್ಕಾಗಿನೇ ಇಷ್ಟಲಿಂಗ ಅಂತಕ್ಕಂಥ ಒಂದು ಸ್ವರೂಪವನ್ನ ಕೊಡ್ತಾರೆ ನಮಗೆ. ಇದನ್ನ ನೆನ್ಪಿಟ್ಟಬೇಕು. ಆ ಇಷ್ಟಲಿಂಗ ಧಾರಿಗಳು ಅಂತಕ್ಕಂಥದ್ದು ಏನು ನಾವೆಲ್ಲ ಇದೀವಿ, ಇದರ ಮೂಲಕ ಸಾಧನೆ ಮಾಡಿದ್ರೆ ಇದು ಎಲ್ಲಕ್ಕೆ ಎಂಥ ಸಾಮರ್ಥ್ಯ ಐತೆ ಅಂದ್ರೆ, ಸೃಷ್ಟಿಕರ್ತ ಪರವಸ್ತುವೇ ನಮ್ಮ ಕರಸ್ಥಲದಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಈ ಭಾವ ಇರಬೇಕು ನಮಗೆ. ಮೊದಲೇ ಭಾವ ಏನಂದ್ರೆ, ನಾನು ಪರವಸ್ತುವಿನ ಸ್ವರೂಪವೇ ಇದ್ದೇನೆ. ಇದು ಭಾವದೊಳಗೆ ನೆನಪಿಲ್ಲ ಅಂದ್ರೆ ಪೂಜೆ ಮಾಡಿದ್ರೆ ಏನು ಉಪಯೋಗ ಇಲ್ಲ. ನನ್ನೊಳಗೆ ಆ ದೇವ ಬಂದು ನಿಂತುಕೊಂಡಿದ್ದಾನೆ. 100% ಸತ್ಯ. ಜಕರ್ಣೇಶ್ವರರು ಒಂದ್ ಕಡೆ ಹೇಳ್ತಾರೆ, ಬಯಲಿಂದ ಅಂಗವಾಗಿ ನಿರ್ವಯಲ ಲಿಂಗವು ಭಾವಕ್ಕೆ ಸಂಬಂಧವಾಯಿತು ನೋಡ. ಭಾವ ಅಂದ್ರೇನು? ಯಾರಾದ್ರೂ ಹೇಳ್ತಾರೆ ಭಾವ ಅಂದ್ರೇನು? ನಮ್ಮೊಳಗೊಂದು ಭಾವ ಐತಿ, ಭಾವದೊಳಗೆ ಸರಿ ಇಲ್ಲಪ್ಪ ಅವನು ಅಂತೀವಿ ನಾವು. ಮನಸ್ಸಿನ ತನಕ ನಾವು ಹೋಗ್ತೀವಿ, ಅದ್ರ ದಾಟಿ ಒಂದು ಭಾವ ಐತಿ ಒಳಗಡೆ. ಏನದಂತಂದ್ರೆ, ಈಗ ನೋಡ್ರಿ, ನೀವು ಯಾರು ಅಂದ್ಕೊಳ್ಳಿ ನಾವು ಹೇಳ್ತೇವೆ ನಾವು ಇಂಥವನು, ನಾವಿಂಥವ್ರ ಮಗ, ನಾ ಇಷ್ಟು ಓದಿದ್ದೀನಿ, ಇಷ್ಟು ಓದಿಲ್ಲ, ವ್ಯಾಪಾರ ಮಾಡ್ತಾ ಇದ್ದೀನಿ, ಕೃಷಿ ಮಾಡ್ತಾ ಇದ್ದೀನಿ, ಇದೆಲ್ಲವನ್ನು ಹೇಳ್ತೀವಲ್ಲ ನಾವು. ಈ ಮಾಹಿತಿ ಎಲ್ಲಿ ಅಡಗಿದೆ? ಒಳಗಡೆ ಒಳಗೆ ಎಲ್ಲೇನು ಇರ್ಬೇಕಲ್ಲ, ಹೊರಗೆ ಬರ್ಬೇಕಾರ. ತಟ್ಟನಂಗ್ ಬರ್ತದ, ನಾವ್ ಇಂಥವ್ರ ಮಗ, ಇಂಥವ್ರ ಮಗಳು. ಹೌದು, ಎಲ್ಲಿತ್ತದು? ಒಳಗೆ ಎಲ್ಲೈತಿ? ಈ ಎಲ್ಲ ಸ್ಟೋರ್ ಏನೈತಲ್ಲ, ಇದು ಸ್ಟಾಕ್ ಎಲ್ಲ ಒಳಗಡೆ ಒಂದಲ್ಲಿ ಐತಿ, ನಿರಾಕಾರದಲ್ಲಿ. ಅದು ಸಾಕಾರ ಶಬ್ದವಾಗಿ ಹೊರಗೆ ಬರ್ತೈತೆ. ಆ ಸ್ಟೋರೇಜ್ಗೆ ಏನ್ ಕರಿತೀವಿ ನಾವು? ಚಿತ್ತ ಅಂತ ಕರಿತೀವಿ. ಚಿತ್ತದೊಳಗೆ ಸ್ಟೋರ್ ಆಗಿದೆ. ಸಣ್ಣ ಮಗು 3 ತಿಂಗಳು 4 ತಿಂಗಳು 6 ತಿಂಗಳ ಮಗನ್ ಕೇಳ್ರಿ, ನೀನ್ ಯಾರ? ನಾನು ಇಂಥವ್ರ ಮಗ ಅಂತ ಹೇಳ್ತೇನೆ? ಅದು ಇಲ್ಲ. ಒಂದ್ 500 ರೂಪಾಯಿ ನೋಟ್ ಕೈಯ ಕೊಟ್ಟು ನೋಡ್ರಿ, ಹರಿದಾಗ್ತತಿಲ್ಲ ಅದು. ಯಾಕಂದ್ರೆ 500 ಅಂತ ಏನ್ ಗೊತ್ತಿಲ್ಲ ಅದಕ್ಕೆ. ಅದೇ ಒಂದ್ 5 ವರ್ಷ 10 ವರ್ಷ ಆದ್ಮೇಲೆ ಕೊಡ್ರಿ ಕೈಯಕ, ಕೊಡ್ತೇನೆ. 500 ರೂಪಾಯಿ ನೋಟ್ ಇದಂತಲ್ಲ. ಯಾಕೆ ಹಿಂಗಾಗತ್ತಂದ್ರೆ, ಚಿತ್ತದಲ್ಲಿ ಆ ಸ್ಟೋರೇಜ್ ಇಲ್ಲದೆ ಇರುವ ಕಾರಣ
ಅದಕ್ಕೆ ಮಾಹಿತಿ ಇರಂಗಿಲ್ಲ. ಅದೇ ರೀತಿ ನಮ್ಮೊಳಗೆ ಒಂದು ಮಾಹಿತಿ ಕೇಂದ್ರ ಇದೆ. ಆ ಮಾಹಿತಿ ಕೇಂದ್ರದೊಳಗೆ ಇದೆಲ್ಲವೂ ಸ್ಟೋರ್ ಆಗಿದೆ. ಆ ಮಾಹಿತಿಗೆ ಏನ್ ಕರಿತೀವಿ ನಾವು? ಮಾಹಿತಿ ಕೇಂದ್ರಕ್ಕೆ ಭಾವ ಅಂತ ಕರಿತೀವಿ. ಮತ್ತು ಇನ್ನೊಂದು ಮಾಹಿತಿನೂ ಐತೆ ಒಳಗಡೆ. ಏನಂತ ಈಗ ಹೇಳಿದ್ನಲ್ಲ ನಾನು, ಬಯಲಿಂದ ಅಂಗವಾಗಿ ನಿರ್ವಯಲ ಲಿಂಗವಾಯಿತು ನೋಡ. ರಾತ್ರಿ ಮಕ್ಕೊಂಡೇವಿ ಅಂತ ಇಟ್ಕೊಡ್ರಿ, ಮಕ್ಕಂಡಾಗ ಗಾಢವಾಗಿ ನಿದ್ರೆ ಎತ್ತೈತಿ. ಆವಾಗ ಆತನಿಗೆ ನಾನು ರಾಜ, ನಾನು ಸೈನಿಕ, ನಾನು ರೈತ, ನಾನು ಈ ಜಾತಿಯವನು, ನಾನು ಆ ಜಾತಿಯವನು, ಇಷ್ಟು ಓದ್ದವನು, ಯಾವ್ದಾದ್ರು ನೆನಪೈತಾ? ಯಾರಿಗಾದ್ರೂ ನೆನಪಿದ್ರೆ ಹೇಳ್ರಿ, ಆಯ್ತಾ? ಮತ್ತೆ ಅಲ್ಲಿವರೆಗೆ ಜಾಗರದಲ್ಲಿ ಇದ್ದಂತ ನೆನಪು ನಿದ್ದೆಯಲ್ಲಿ ಎಲ್ಲಿಗೋಯ್ತು? ಏನಾಯ್ತು? ಏನು ಗೊತ್ತಿಲ್ಲ ಮಕ್ಕಳಾಗ. ಇದಕ್ಕೇನ್ ಕರಿತೀವಿ ನಾವು? ಇದೆಲ್ಲವೂ ಭ್ರಮಿತ ಭಾವ. ನಾವು ನನ್ನ ಸ್ವರೂಪಕ್ಕೆ ಕೊಟ್ಕೊಂಡಂತ ಇನ್ನೊಂದು ಭ್ರಮಿತ ಭಾವ ಇದು. ಮೂಲದಲ್ಲಿ ನಾನು ಬೇರೆನೇ ಆಗಿದ್ದೀನಿ. ಮೂಲದಲ್ಲಿ ನಾನು ಪರವಸ್ತುವಿನ ಸ್ವರೂಪವೇ ಆಗಿದ್ದೀನಿ. ಆದರೆ ಅದನ್ನ ಮರೆತು ಏನ್ ಮಾಡಿದ್ದೀನಿ? ನಾನು ಭ್ರಮಿತ ಭಾವಗಳನ್ನ ನಾನು ಅಂತ ಭಾವಿಸಿದ್ದೀನಿ. ಒಂದು ಕೋಟಿ ರೂಪಾಯಿ ಬೆಲೆ ಬರ್ತಕ್ಕಂಥ ಒಂದು ಮುತ್ತು ತಂದು ನೋಡ್ರಿ, ತಂದು ಮನ್ಯಾಗ ಇಡ್ರಿ, ಒಂದ್ ಮೂಲೆಗಿಟ್ಟು ಅದ್ರ ಮ್ಯಾಗ ಒಂದು 100 ಚೀಲ ಏನಾದ್ರು ಭತ್ತನೋ ಜೋಳನೋ ಹಾಕಿಬಿಟ್ರೆ ಏನಾಗುತ್ತೆ? ಸಿಗುತ್ತೇನದು? ಮೂಲೆಗೆ ಬಿದ್ದೈತೆ ಅದು, ಹೋಗಿ ಅದ್ರ ಮ್ಯಾಗ ಚೀಲ ಹಾಕಿವಿ ನಾವು. ಆ ಮುತ್ತಿಗೆ ಬೆಲೆ ಇದೆ ಅಂತಾನೆ ನಮಗ್ ಗೊತ್ತಿಲ್ಲ. ನಮ್ಮೊಳಗ ಅಂತದೊಂದು ರತ್ನ ಇದೆ ಒಳಗಡೆ. ಎಂಥ ರತ್ನ ಅದಂದ್ರೆ ಬೆಲೆ ಕಟ್ಟಲಾಗದಂತ ರತ್ನ ಇದೆ. ಆ ಚೀಲ ಅಷ್ಟು ಸರಸ್ರಿ, ಸುಮ್ಮನೆ ಸರಿಸಿ ನಿಧಾನವಾಗಿ ಅಲ್ಲಿ ಬಿದ್ದು ನೆಲ್ಲು ಪಲ್ಲೆಲ್ಸು ಬಳದ್ ನೋಡ್ರಿ, ಇಲ್ಲೋ ಒಂದ್ ಕಡೆ ಮಿಣುತ್ತೈತಿ ಹಿಂಗ. ಅದು ನಾನು. ಅದ್ಯಾರು? ಅದು ನಾನು. ಅಲ್ಲಿ ತನಕ ಹೇಳಿದ್ನಲ್ಲ ನಾನು, ಇವನು, ನಾನು ಅಂತವನು, ಅವ್ರ ಮಗ, ಇವ್ರ ಮಗ, ಇದೆಲ್ಲ ನಾನು ಅಲ್ವೇ ಅಲ್ಲ. ಇದು ಭ್ರಮಿತ ಭಾವ ಅಂತ ಕರೀತಾರೆ. ಇದು ಯಾಕೆ ಹಿಂಗ ಅಡ್ಡ ಆಗೈತೆ ಅಂತಂದ್ರೆ, ಆ ಬಯಲು ಸ್ವರೂಪನಾದಂತ ನಾನು ನನ್ನ ಸ್ವರೂಪವನ್ನ ಅರಿಯದ ಕಾರಣ ಹಿಂಗೆಲ್ಲ ಆಗೈತಿ. ನಾನೇನ್ ತಿಳ್ಕೊಂಡ್ಬಿಟ್ಟಿದ್ದೀನಿ, ಇದು ನಂದು ಅಲ್ಲ, ಇದು ನನ್ನ ಮನೆ. ಇದಕ್ಕಾಗಿ ಬಡದಾಡಿ 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 ಜೀವನ ಪರ್ಯಂತ ಕಷ್ಟನೇ ಅನುಭವಿಸಿದ್ದೀನಿ. ನಿಜವಾಗಿ ಅಲ್ಲ. ಯಾರಾದ್ರೂ ಹೋಗೋದು ತಗೊಂಡೋಗಿದ್ರೆ ಯಾರಾದ್ರೂ ಹೇಳಿರ್ಬೇಕಾದ್ರೆ, ಭೂಮಿನ ಮನೆನ ಏನನ್ನ ಜಗಳಾಡಿ ಮನೆಗಳನ್ನ ತಗೊಂಡೋಗ್ಯಾರ ಯಾರಾದ್ರೂ? ಇಲ್ವಲ್ಲ. ಮತ್ತೆ ಏನ್ ಬಡದಾಟ ಅಂದ್ರೆ ನನ್ನ ಸ್ವರೂಪ ಜ್ಞಾನ ಇಲ್ಲದೆ ಇರತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಬಯಲಿಂದ ಅಂಗವಿಲ್ಲದೆ ನನ್ನೊಳಗೆ 2 ಇದೆ ಅಂತ ಹೇಳ್ತಾರ. ಬಯಲ ಅಂಗ, ನಿರ್ವಯಲ ಲಿಂಗ. ಲಿಂಗ ಅಂದ್ರೆ ಸೃಷ್ಟಿಕರ್ತನ ಇರುವಿಕೆ. 2 ಕೂಡಿದೆ ಅಂತ ಒಳಗಡೆ. ಆದ್ರೆ ಪರಿಚಯಕ್ಕೆ ಬರ್ತಲ್ಲ. ಯಾಕಂದ್ರೆ ಚೀಲ ಮೇಲೆ ಹಾಕ್ಬಿಟ್ಟಿವಿ ಅದಕ್ಕೆ ಜ್ಞಾನ ಅರ್ಥ ಅಂತಂದು. ಅದಕ್ಕಾಗಿ ಆ ಬಯಲನ್ನ, ಆ ಬೆಳಕನ್ನ ತಗೊಂಡು ಆ ಚೀಲಗಳನ್ನಷ್ಟು ಸರಿಸಂತ ಬರ್ತಕ್ಕಂಥದ್ದೇ ಇಷ್ಟಲಿಂಗ ಪೂಜೆ. ಕೊನೆಗೆ ನನ್ನೊಳಗಿರುವ ಆ ರತ್ನವನ್ನ ನಾನು ಕಂಡುಕೊಂತೀನಲ್ಲ, ಆ ರತ್ನಕ್ಕೆ ಎಂತ ಸಾಮರ್ಥ್ಯ ಐತೆ ಅಂದ್ರೆ ಜಗತ್ತಿನ ಎಲ್ಲವನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಐತೆ ಅದಕ್ಕೆ. ನನ್ನೊಳಗನೆ ಆ ರತ್ನವನ್ನು ಹಿಡ್ಕೊಂಡು ನಾ ಬೇರೆ ಕಡೆ ಹುಡ್ಕಾಡಕತ್ತೀನಿ. ಚೀಲ ಅಡ್ಡ ಬಿದ್ದವಪ್ಪ ತಕ್ಕಳ ಅಂತಂದ್ರೆ ಇಲ್ಲ, ಮುಳುಗಕ್ ಹೊಂಟೀನಿ, ಪಾಪ ತೊಳ್ಕೊಳಕ್ ಹೊಂಟೀನಿ. ಯಾವ ಊರಿಗೆ? ಆ ಹೊಲಸ ನೀರೇ ಮುಳುಗಕ್ ಹೊಂಟೀನಿ. ಇನ್ನು ಬೆಟ್ಟದ ಮೇಲೇರಿ ಊಟ ನಿದ್ದೆ ಬಿಟ್ಟು ತಪಸ್ಸು ಮಾಡಕತ್ತೀನಿ. ದೇವ್ರೇ, ಓ ದೇವ್ರೇ, ನನ್ನ ಕಾಪಾಡು, ನನ್ನ ಕಾಪಾಡು. ಎಲ್ಲಿ ಕಾಪಾಡ್ತಾನೆ? ಅವನು ಇರೋದೊಂದ್ ಕಡೆ, ನೀನ್ ಮಾತಾಡೋದೊಂದ್ ಕಡೆ. ಅದಕ್ಕೆ ಅಲ್ಲಮರು ಹೇಳ್ತಾರಲ್ಲ, ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ, ಮೇರುಗಿರಿಯ ತುತ್ತ ತುದಿಯ ನೇರಿ ಕೂದಿದಡಿಲ್ಲ, ನಿತ್ಯಕ್ಕೆ ಮನವನಂದಲ್ಲಿಯೇ ಹರಿಯಲಿಯದೆ ಚಿತ್ತದಲ್ಲಿ ಧರಿಸಬೆಲ್ಲಡೆ ಬಚ್ಚ ಬರೆಯ ಬೆಳಗು ಗುಹೇಶ್ವರ. ಬೆಳಕು ಹೆಂಗಿದೆ ಒಳಗಡೆ ಅಂದ್ರೆ, ಆ ಬೆಳಕನ್ನ ಕಾಣೋದಕ್ಕಾಗಿ ನಾವು ಇವತ್ತು ಅಪ್ಪ ಬಸವಣ್ಣನವ್ರು ಲಿಂಗ ಕೊಟ್ರು. ಇದು ಆ ಜಾತಿಯವರಿಗೆ, ಈ ಜಾತಿಯವರಿಗೆ, ಹೆಣ್ಮಕ್ಳಿಗೆಲ್ಲ, ಇವರಿಗೆಲ್ಲ ಇಲ್ವೇ ಇಲ್ಲ. ಪ್ರತಿಯೊಬ್ಬರೊಳಗೂ ಲಿಂಗ ಇದೆ. ಈ ಲಿಂಗಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಂತಂದ್ರೆ, ನಾನು ಏನು ಹೊತ್ಕೊಂಡು ಬಂದಿನಲ್ಲ ಈ ದೇಹವನ್ನ, ಕಟ್ಕೊಂಡು ಬಂದಿನಲ್ಲ ಈ ದೇಹವನ್ನ, ಇದಕ್ಕೆ ಎಂದಾದ್ರೂ ಸುಖ ಐತೆ ಅಂತ ಮಾಡ್ರಿ ದೇಹ. ಮತ್ ಸುಖ ಅದ್ರಾಗ ಬಯಸಿ ನೋಡ್ರಿ ನಾವು. ಕೊನೆಯ ತನಕನು ಇದು ಬರಳದೆ, ಬಳಲಿಕ್ಕೆ ಮಾತ್ರ ತಪ್ಪಿದ್ದಲ್ಲ. ಒಂದು ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಅದಕ್ಕಾಗಿ ಏನ್ ಮಾಡಿದ್ರು, ನಿನ್ನ ನಿಜದ ಇರುವಿಕೆಯನ್ನ ತಿಳ್ಕೊ, ನಿನಗೆಲ್ಲ ಸರಿಯಾಗುತ್ತೆ ಅಂತ ಕೊಟ್ರು. ಮತ್ತು ಕೊನೆಗೆ ಎಲ್ಲಿ ತಾನು ಹೇಳಿದ್ರಂದ್ರೆ,
ನೀನು ಸರಿಯಾಗಿ ಪೂಜೆ ಮಾಡಿ ಲಿಂಗ ಸ್ವರೂಪ ಏನಿದೆಯಲ್ಲ, ಇದು ದೇವ ಸ್ವರೂಪ ಇದೆಯಲ್ಲ, ಅದು ಹೆಂಗಿದೆ ಅಂದ್ರೆ ಗುರು ಲಿಂಗ ಜಂಗಮ ಸ್ವರೂಪವಾಗಿದೆ. ನಾವೇನ್ ತಿಳ್ಕೊಂಬಿಟ್ಟಿವಿ, ಗುರು ಅಂದ್ರೆ ಒಬ್ಬರು ವ್ಯಕ್ತಿಗಳು, ಇಂಥ ಬಟ್ಟೆ ಕೆಂಡವರು, ಇಂಥ ಮಠದವರು, ಹಿಂಗ್ ತಿಳ್ಕೊಂಬಿಟ್ಟಿವಿ ನಾವು. ಗುರು ಅಂತಕ್ಕಂಥದ್ದು ಸೃಷ್ಟಿಯಲ್ಲಿರ್ತಕ್ಕಂಥ ಒಂದು ತತ್ವ. ಆ ತತ್ವವನ್ನ ಯಾರು ಮೈಗೂಡಿಸ್ಕೊಂತಾರೋ ಆತ ಗುರು ಆಗ್ತಾನೆ. ಮೈಗೂಡಿಸ್ಕೊಂಡವರು ನೆನ್ಪಿಟ್ಕೊಳ್ರಿ. ಮತ್ತು ಲಿಂಗ ಅಂದ್ರೆ ಜಗತ್ತಿನ ಇರುವಿಕೆಗೆ, ಜಗತ್ತಿನ ಕ್ರಿಯೆಗೆ ಕಾರಣವಾದಂತ ಶಿವಶಕ್ತಿ. ಈಗ ನಲ್ಲಿ ಇನ್ನೂ ತೆನೆ ಬಿಟ್ಟಿಲ್ಲ, ಇನ್ನೊಂದ್ ಸ್ವಲ್ಪ ದಿವಸ ಆದ್ರೆ ತೆನೆ ಬಿಡ್ತತಿ, ತೆನೆ ಬಿಟ್ಟು ಕಾಳಾಗ್ತತಿ. ಇದಕ್ಕೆ ಯಾರು ಮಾಡಿದಾರೋ, ಒಳಗೆ ನಿಂತ್ಕೊಂಡು ಮಾಡೋರು ಯಾರು? ಆ ಶಕ್ತಿನೇ. ಅದಕ್ಕೆ ಲಿಂಗ ಅಂತ ಕರಿತೀವಿ ನಾವು. ಪ್ರತಿ ಕ್ಷಣ ಲಿಂಗದ ಕ್ರಿಯೆ ನಡೆದತಿ. ಗುರುವಾಯ್ತು, ಲಿಂಗ ಆಯ್ತು. ನೆಲೆಸಿ ಲಿಂಗವೆನಿಸುತ್ತಯ್ಯ ಲಿಂಗವು, ಚರಿಸಿ ಜಂಗಮವೆನಿಸುತ್ತಯ್ಯ ಲಿಂಗವು. ನೋಡಿ, ಇನ್ನು ಏನಿಲ್ಲ, ಹಾಲು ತುಂಬಾಕತೈತಿ. ಈಗಿದು ಹಾಲು ತುಂಬಿದ್ದು ಮುಂದೊಂದ್ ದಿವಸ ಕಾಳಾಗ್ತತಿ. ಕಾಳಾಗದಕ್ಕೆ ಕಾರಣ ಯಾರಂದ್ರೆ ಆ ಕಾಳಿನ ಗರ್ಭದೊಳಗೆ ಜಂಗಮ ಸ್ವರೂಪವಾಗಿ ಅಡಗಿದೆ. ಚರಿಸಿ ಜಂಗಮವೆನಿಸುತ್ತಯ್ಯ ಲಿಂಗವು. ಏನೂ ಇಲ್ಲದ್ದು ಈ ರೂಪಕ್ಕೆ ಬಂತು. ಇದರರುವ ಅರಿವು ಗುರುವೆನಿಸುತ್ತಯ್ಯ ಲಿಂಗವು. ಇವೆರಡನ್ನ ತಿಳಿಸಿದಂತದ್ದು ಯಾವುದು? ಗುರು ಅಂತಕ್ಕಂಥ. ಈ ರೀತಿ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿರ್ತಕ್ಕಂಥ ಗುರುಲಿಂಗ ಜಂಗಮ ಸ್ವರೂಪವಾದಂತ ಆ ಪರಮ ಚೈತನ್ಯವನ್ನು ನಾವು ಧರಿಸಿದ್ರೆ ಕೊನೆಗೆ ಶರಣರು ಹೇಳ್ತಾರೆ, ನಿನ್ನ ಸಾವು ಸಹಿತ ನಿನ್ನನ್ನು ಮುಟ್ಟಲಾರದು. ಆಶ್ಚರ್ಯ ಆಗುತ್ತಲ್ಲ. ಲಿಂಗವಂತನಿಗೆ ಸಾವು ಅನ್ನೋದು ಬಹಳ ಕ್ಷಣಿಕ, ನಮ್ಗೆ ಮ್ಯಾಟ್ರೇ ಅಲ್ಲ ಅದು. ಯಾಕಂದ್ರೆ ಕೆಂಡದ ಸ್ವರೂಪದ ಲಿಂಗ ಹಿಡಿದೀವಿ ನಾವೀಗ. ಕೆಂಡದ ಸ್ವರೂಪವಾಗಿದೆ ಅದು. ಅದನ್ನೇನಾದ್ರೂ ಇರುವೆ ಬಂದು ಮುಟ್ಟಕ್ಕಾಗತ್ತೆ? ಸಾವಂತಕ್ಕಂಥದ್ದೊಂದು ಸಣ್ಣ ಇರುವೆ ಅದು. ರೋಗ ರುಜಿನಗಳಂತೂ ಮೊದಲೇ ನಮ್ಮ ಸಮೀಪ ಬರೋದಿಲ್ಲ, ಸರಿಯಾಗಿ ಪೂಜೆ ಮಾಡಿದ್ರೆ. ಅದನ್ನ ಹೇಳ್ತೀನಿ. ಇಂಥ ಉದಾಹರಣೆಗಳು ಸಾಕಷ್ಟು ಇದಾವೆ, ನಮ್ಮ ಕಣ್ಣೆದುರಿಗಿದಾವೆ. ಇಲ್ಲೇನ್ರಿ ಅಂಥವ್ರು ಯಾರು ಇದ್ದಾರೆ ಅಂದ್ರೆ ಬೇಕಾದಷ್ಟು ಉದಾಹರಣೆಗಳಿವೆ. ನಮ್ಮ ಸಿದ್ದರಾಮಯ್ಯ ಶರಣರಂತಿದ್ರು, 103 ವರ್ಷ ಬದುಕಿ ಮೊನ್ನೆ ಲಿಂಗದೊಳಗಾದರು. 1965 ಅವರಿಗೆ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಯಿತು, ಲಂಗ್ಸ್ ಕ್ಯಾನ್ಸರ್. ಮೈಸೂರಲ್ಲಿ ಅವರು ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳಿದ ಕೂಡಲೇ ಆ ಮೈಸೂರಿನ ಸಂಗಮ ಅಂತ ಒಂದು ದೇವಸ್ಥಾನ ಐತೆ, ಅಲ್ಲಿ ಸಂಗಮದಲ್ಲಿ ಶಿವಯೋಗ ಕುತ್ಕೊಂಡ್ಬಿಟ್ರು. 3 ದಿವಸ ಅನ್ನ ಆಹಾರ ಇಲ್ಲೇ. ಯಾವ ಔಷಧನೂ ತಗೊಳ್ಳಿ. ಅದಾದ ಮೇಲೆ ಆ ಶಿವಯೋಗ ಮಾಡ್ತಾ 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 ಶಿವಯೋಗದ ಮೂಲಕ ಆ ಜಡ್ಡನ್ನ, ಆ ಒಂದು ರೋಗವನ್ನ ನಿವಾರಣೆ ಮಾಡಿಕೊಂಡ್ರೆ ಹೊರತು ನಂತರದಲ್ಲಿ 103 ವರ್ಷ ಬದುಕಿದ್ರು. ನಾವೆಲ್ಲರೂ ಅಲ್ಲಿ ಹೋಗಿದ್ವಿ, ಅವ್ರ ಅಂತ್ಯಕ್ರಿಯೆಗೆ ಹೋಗಿದ್ವಿ. ನಂತರದಲ್ಲಿ ಒಂದು ಪಾನ್ಕ್ರಿಯಸ್ ಇನ್ಫೆಕ್ಷನ್ ಅಂತ ಆಯ್ತು ಅವ್ರಿಗೆ ಇಲ್ಲಿ. ಅವಾಗೂ ಸಹಿತ ಅಷ್ಟೇ ಡಾಕ್ಟರ್ ಹೇಳಿದ್ರು ನಮ್ಗೆಲ್ಲ, ನಾವು ಅವ್ರನ್ನ ಮಣಿಪಾಲ ಕರ್ಕೊಂಡು ಹೋಗ್ಬೇಕು ಮಾಡಿದ್ವಿ. ಡಾಕ್ಟರ್ ಹೇಳಿದ್ರು, ಇನ್ನು ಅವ್ರಿಗೆ 93 ವರ್ಷ, ಇನ್ಮೇಲೆ ಅವರಿಗೆ ಯಾವ ಆಪರೇಷನ್ ನಡೆಯಂಗಿಲ್ಲ, ದಯವಿಟ್ಟು ಅವ್ರು ಯಾರ್ಯಾರು ಇದಾರೆ ಬಂದು ಮಾತಾಡ್ಸಂತ ಹೋಗಂತ ಹೇಳ್ಬಿಟ್ರಿ, ಭಾಳ ದಿವಸ ಬದುಕದಲ್ಲ ಅಂತ ಹೇಳ್ಬಿಟ್ರು ಡಾಕ್ಟರ್. ಇದಾಗಿದ್ದು ಹೇಳ್ತೀನಿ, ನಮ್ಮ ಕಣ್ಣೆದುರಿಗೆ ಆಗಿದ್ದು. ಬಂದು ನೋಡಿದ್ರೆ ಒಂದು ವಾರದಾಗನೇ ಆ ವ್ಯಕ್ತಿ ತಿರುಗಾಡಕ್ ನಿಂತ್ಕೊಂಡ್ಬಿಟ್ರು, ಊಟ ಮಾಡಕ್ ನಿಂತರು. ಏನು ನಮ್ಮ ಎದುರಿಗೆ ಆದಂತ ಪವಾಡಗಳು ಹೇಳಕತ್ತೀನಿ. ಪವಾಡ ಅಲ್ಲ, ಲಿಂಗ ಶಕ್ತಿ ಚೈತನ್ಯ. ಲಿಂಗ ಪೂಜೆ ಮಾತ್ರ ಹಿಂಗ್ ಮಾಡ್ತಿದ್ರು ಅವರು. ಆ ಲಿಂಗ ಪೂಜೆಯನ್ನ ನೋಡ್ಬೇಕು, ಅವ್ರ ಪೂಜೆ. ಇಷ್ಟು ಸಾಮರ್ಥ್ಯ ಇದೆ ಲಿಂಗಕ್ಕೆ, ಸಾವನ್ನ ಗೆಲ್ಲುವ ಸಾಮರ್ಥ್ಯ ಇದೆ ಲಿಂಗಕ್ಕೆ. ಅಂತ ಲಿಂಗವನ್ನ ನಾವು ಕೈಯಾಗಿಟ್ಕೊಂಡು ನಾವು ಇನ್ನು ಬೇರೆ ಬೇರೆ ಯಾವುದೋ ರೀತಿಯಲ್ಲಿ ಹುಡುಕಂತ ಹೋಗ್ಬಾರ್ದು. ಒಂದ್ಸಲ ಲಿಂಗ ಕಟ್ಟಿಕೊಂಡ್ರೆ ನೀವು ಅಂದ್ರೆ 33 ಕೋಟಿ ದೇವರುಗಳು ಇಲ್ಲಿದ್ದಾರೆ ಲಿಂಗದೊಳಗೆ. ನೆನ್ಪಿಟ್ಕೋಬೇಕಿದ್ದು. ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಇಲ್ಲ, ಹುಡುಕಿದ್ರೆ ಸಿಗೋದು ಇಲ್ಲ. ಅದು ಕೇವಲ ಭ್ರಮೆಗಳು. ಎರಡನೇ ಕಂಡೀಷನ್ ಏನು? ನನ್ನೊಳಗೆ ಆ ಪರವಸ್ತು ಇದೆ, ಆ ಬೆಳಕನ್ನು ನಾನು ಧರಿಸಬೇಕು. ಧರಿಸಿ ಮುಂದೇನ್ ಮಾಡ್ಬೇಕಂದ್ರೆ, ನಮ್ಮ ಪೂಜೆ ಇಷ್ಟ ಮುಗಿಲಿಲ್ಲ, ನನ್ನ ಬದುಕಿನಲ್ಲಿ ಅದನ್ನ ವಿಸ್ತರಿಸಿಕೊಳ್ಬೇಕು. 3ನೇ ಹಂತ ಇದು. ಏನಂದ್ರೆ, ನಾನು ಮಾಡ್ತಕ್ಕಂಥ ಕ್ರಿಯೆಗಳಲ್ಲಿ ಅದನ್ನ ಬಳಸ್ಬೇಕು, ನಾನು ಆ ಬೆಳಕನ್ನು. ಈಗ ನೀವೇನ್ ಮಾಡ್ತೀರಿ ಕೆಲಸ? ಮನೆಗೆ ಹೆಣ್ಮಕ್ಳು ಅಡಿಗೆ ಮಾಡ್ತೀರಿ, ಅಡಿಗೆ ಮಾಡಿದ ನಂತರ ಹೊಲಕ್ಕೆ ಹೋಗ್ತೀರಿ. ಗಂಡ್ಮಕ್ಳು ಏನ್ ಮಾಡ್ತಾರ? ವ್ಯಾಪಾರಕ್ಕೆ ಹೋಗ್ತಾರ, ಕೃಷಿಗೆ ಹೋಗ್ತಾರ. ನಾವು ಬೇರೆ ಬೇರೆ ಇದಕ್ಕೂ ನೌಕರಿ ಮಾಡಕ್ ಹೋಗ್ತಾರ. ಅಲ್ಲಿ ಎಲ್ಲಿಯೂ ಸಹಿತ ನನ್ನಂತೆ ಇರುವ ಇನ್ನೊಂದು ಜೀವಿಗೆ ತೊಂದರೆಯಾಗದಂತೆ, ಇನ್ನೊಂದು ಜೀವಿಗೆ ನೋವು ಆಗದಂತೆ
ಅವರಿಗೆ ಬದುಕುವ ಹಕ್ಕನ್ನು ಕೊಟ್ಟು ನೀನೇನಾದ್ರೂ ಬದುಕಿದೆ ಅಂದ್ರೆ ಲಿಂಗ ಪೂಜೆ ಸಂಪೂರ್ಣತೆ ಪಡೆಯೋದಲ್ಲೇನೆ. ಇಲ್ಲ ಬೆಳಗ್ಗೆ ಪೂಜೆ ಮಾಡಿದೆ, ಮಧ್ಯಾಹ್ನ ಹೋಗಿ ನಾನು ಹೆಂಗೆಂಗೋ ಇದ್ದೆ, ಕಾಯಕದಲ್ಲಿ ನಾನು ಬಹಳ ಮೋಸ ಮಾಡ್ತಾ ಇದ್ದೆ ಅಂದ್ರೆ ಸಹಿತ ನಮ್ಮ ಪೂಜೆ ಪೂರ್ಣ ಆಗೋದಿಲ್ಲ. ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ. ಅದಕ್ಕಾಗಿ ಗುರುವಿಗಾದರೂ ಕಾಯಕ ಬೇಕು, ಲಿಂಗಕ್ಕಾದರೂ ಕಾಯಕ ಬೇಕು, ಜಂಗಮಕ್ಕಾದರೂ ಕಾಯಕ ಬೇಕು. ಜಂಗಮಕ್ಕಾದರೂ ಕಾಯಕ ಬೇಕಂದ್ರೆ ಏನ್ ಅರ್ಥ ಇದು? ನೀನು ಜಂಗಮವನ್ನ ಧಾರಣ ಮಾಡಿದೀಯ ಲಿಂಗ ಪೂಜೆಯಲ್ಲಿ, ಅದನ್ನ ಬಳಸಿ ನಿನ್ನ ಕ್ರಿಯೆಯಲ್ಲಿ ಮಾಡೋದು. ನೀವು ಅಡಿಗೆ ಮಾಡ್ತಿದ್ರಿ ಅಂತ ಇಟ್ಕೊಳ್ರಿ, ಭಾವದೊಳಗೆ ಹೆಂಗಿರ್ಬೇಕಂದ್ರೆ, ಪೂಜೆ ಅಂದ್ರೆ ಬೇರೆ ಏನಲ್ಲ, ಇಷ್ಟೇ ನಮ್ದು. ಭಾವದಲ್ಲಿ ಸಂಪೂರ್ಣತೆ ತಗೊಳ್ಳೋದು. ಏನ್ ಕೆಲಸ ಮಾಡ್ತೋ ಅದನ್ನ ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ತಗೊಳ್ಳೋದು. ಮನಸ್ಸಿನಲ್ಲಿ ಕೊರತೆಗಳು ಇರಬಾರ್ದು. ಭಾವದೊಳಗೆ ಏನಪ್ಪ ಎಷ್ಟು ದಿವಸ ಆಯ್ತು ಇದೇ ಮಾಡಿದ್ದೆ ಬೆಳಗ್ಗೆ ಮತ್ತೆ 5 ಗಂಟೆಗೆ ಎದ್ದೇಳ್ಬೇಕು, ಮತ್ತೆ ಕಸ ಹೊಡಿಬೇಕು, ನೀರು ಹಾಕ್ಬೇಕು, ಮತ್ತೆ ಅದೇ ಅಡಿಗೆ ಮಾಡ್ಬೇಕು, ಮತ್ತೆ ಇದೇ ಅಲ್ಲ. ಎಷ್ಟು ವರ್ಷ ಆಯ್ತು ಮಾಡಕ್ ನಾನು? ಭಾವದಲ್ಲಿ ಕೊರತೆ ಇದೆ, ಜಲ್ದಿ ಮುಗಿಸ್ಬಿಡೋಣ. ಮಾಡಿದ ದಿವಸ ಅದೇ ಅಲ್ಲ, ಜಲ್ದಿ ಮುಗಿಸ್ಬಿಡೋಣ. ಭಾವದಲ್ಲಿನ ಈ ಕೊರತೆ ಇದೆಯಲ್ಲ, ಒಂದು ಅಂಗ ನಮ್ಮಿಂದ ದೂರ ಆಯ್ತು. ಯಾವಾಗ ಒಂದು ಅಂಗ ನಮ್ಮಿಂದ ದೂರ ಆಯ್ತೋ, ಎರಡನೇ ಅಂಗ ಏನೈತಲ್ಲ ಮನಸ್ಸು, ಧಾವಂತಕ್ಕೆ ಬರುತ್ತೆ. ಅವಾಗದು ಧಾವಂತಕ್ಕೆ ಬಂದಾಗ ಏನಾಗ್ತತಿ, ಬೇಗ ಬೇಗ ಮುಗಿಸ್ಬೇಕಿದ್ ಮನಸ್ಸು. ಬೇಗ ಮುಗಿಸ್ಬೇಕಂದಾಗನೇ ಉಪ್ಪು ಇದ್ದಲ್ಲಿ ಖಾರ ಹಾಕ್ತಿವಿ, ಖಾರ ಇದ್ದಲ್ಲಿ ಇನ್ನೊಂದು ಹಾಕ್ತಿವಿ, ಪಾತ್ರೆಗಳೆಲ್ಲ ಕೆಳಗೆ ಬಿದ್ದು ಡಣ ಅಂತಿರ್ತಾವ ಅಲ್ವಾ? ಮುಗಿಸ್ಬೇಕಲ್ಲ ಜಲ್ದಿ ಧಾವಂತ. ಯಾಕಂದ್ರೆ ಭಾವದೊಳಗೆ ಇದನ್ನ ಪೂಜೆಯನ್ನಾಗಿ ಮಾಡ್ಕೊಳ್ಳಿಲ್ಲ ನಾವು. ಬರೀ ಹೆಣ್ಮಕ್ಳಿಗಂತ ಹೇಳ್ತಾರೆ ಅಂತ ತಿಳ್ಕೊಬೇಡ್ರಿ ನೀವು. ನಮಗೂ ಬರ್ತೀವಿ. ನಾವು ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಭಾವಪೂರ್ಣವಾಗಿ ಸಣ್ಣದೇ ಕೆಲಸ ತಗೊಳ್ರಿ ನೀವು, ಅದನ್ನ ಪವಿತ್ರವಾಗಿ ಸ್ವೀಕಾರ ಮಾಡ್ರಿ, ಭಾವಪೂರ್ಣವಾಗಿ ಸ್ವೀಕಾರ ಮಾಡ್ರಿ. ಸ್ವೀಕಾರ ಮಾಡಿ ಮನಸ್ಸನ್ನ ಅಲ್ಲೇ ಇಟ್ಟು ತನು ಮನ ಭಾವ ಈ ಮೂರನ್ನ ಯಾವ ಕೆಲಸದಲ್ಲಿ ಇಟ್ಟು ಮಾಡ್ತಾರೋ ಆ ಎಲ್ಲ ಕೆಲಸಗಳು ಪೂಜೆಯೇ ಅಂತಕ್ಕಂಥದ್ದು ಹೇಳ್ತಾರೆ. ಮಾದಾರ ಧೂಳಯ್ಯ ಹಿಂಗ ಚಪ್ಪಲಿ ಹೊರಿತಿದ್ನಂತೆ, ಇದನ್ನ ಹಾಕಿದ್ನಂತೆ, ಉಳಿ ಹಾಕಿದ ಕೂಡಲೇನೆ ಉಳಿಯ ಮನೆಯಲ್ಲಿ ದೇವರ ಹತ್ತ ಗೋಚರಿಸಿದಂತೆ. ಉಳಿಯ ಮನೆಯಲ್ಲಿ ಎಷ್ಟು ಏಕಾಗ್ರತೆ ಇರ್ಬೇಕಲ್ಲಿ. ಭಾವ ತನು ಮನ ಭಾವ, ತನು ಮನ ಭಾವ. ಚುಚ್ಚಿದ ಕೂಡಲೇನೆ ಆತ ಹೇಳಿದಂತೆ, ನೀನ್ ಇಲ್ಯಾಕೆ ಬಂದ್ಯಪ್ಪ, ನೀನು ಬಂದ್ಬಿಟ್ರೆ ನನಗೆ ಮತ್ತೆ ಡಿಸ್ಟರ್ಬ್ ಆಗ್ತೈತೆ, ನೀನು ಹೋಗು, ನಿನ್ನ ದರ್ಶನ ಕೇಳೋರು ಬಹಳ ಜನ ಇದಾರೆ, ನೀನು ಹೋಗು ಅಂತ ಹೇಳಿ. ಇದು ವಚನಗಳಲ್ಲಿ ಬರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ, ನಾವು ದೇಹ ವಿಚಾರ ಮಾಡಿ ನೋಡ್ರಿ, ಕೆಲಸ ಮಾಡ್ತಿರ್ತೀವಿ ನಾವು, ಯಾವ್ದಾರ ಒಂದು ಕೆಲಸ ಮಾಡ್ತಿರ್ತೀವಿ, ಮನಸ್ಸು ಬೇರೆ ಕಡೆ ಹೋಗಿರ್ತಕ್ಕಲ್ಲ, ಆ ಕೆಲಸದಲ್ಲಿ ಮನಸ್ಸು ಇರ್ತಾ? ಟೆಸ್ಟ್ ಮಾಡ್ಕೊಂಡಿವೆ ನಾವು? ಮಾಡ್ಕೊಂಡಿವೇನ್ರಿ? ಇಲ್ಲ. ಯಾಕದ ಅಲ್ಲಾಡ್ತೈತೆ ಅಂದ್ರೆ ಅದ್ರ ಗುಣ ಏನಂದ್ರೆ, ಮನುಷ್ಯಂದು ದೇಹದ ಜೊತೆಗೆ ಅದು ಇರುವುದಿಲ್ಲ ಯಾವಾಗಲೂ, ಮತ್ತು ತನ್ನ ಮೂಲದ ಜೊತೆಗೂ ಇರಂಗಿಲ್ಲ. ನಾನು ಹೇಳಿದ್ನಲ್ಲ, ರತ್ನ ಅಂತಲ್ಲ ಅದು ಜ್ಞಾನ, ಅದರ ಜೊತೆಗೂ ಇರಂಗಿಲ್ಲ. ಪ್ರತಿ ಕ್ಷಣ ನಮ್ಮನ್ನ ಮೋಸಗೊಳಿಸ್ತಕ್ಕಂಥ ಯಾವುದಾದ್ರೂ ಒಂದು ಸರಕು ಭೂಮಿ ಮೇಲಿದ್ರೆ ಅದು ಮನಸ್ಸು. ನಾವೇನ್ ತಿಳ್ಕೊಂಡ್ವಿ, ಅದು ನನಗೆ ಅತೀ ಪ್ರೀತಿ ಪಾತ್ರವಾದದ್ದು. ಜ್ಞಾನದ ಜೊತೆಗನೂ ಇಲ್ಲ, ದೇಹದ ಜೊತೆಗನೂ ಇಲ್ಲ. ಕೆಲಸ ಮಾಡಕ್ ಹಚ್ಚಿ ಆಲೋಚನೆ ಹಚ್ತೈತಿ, ಮತ್ತೆ ಪೂಜೆ ಮಾಡ್ಕೊಂತಿರ್ತೀವಿ, ಪೂಜೆ ಮಾಡೋ ಆಲೋಚನೆಗಳು ಬರ್ತಿರ್ತಾವ. ಎಲ್ಲಿಗೊಂಟಿ ನೀನು, ಎಲ್ಲಿಗೊಂಟಿ ಕೇಳ್ರಿ. ಇಷ್ಟು ವರ್ಷ ಏನ್ ಕರ್ಕೊಂಡ್ ಬಂದೈತೆ ಇದು, ಎಲ್ಲಿಗಾದ್ರೂ ಒಂದು ದಡಕ್ ಮುಟ್ಸಕ್ಕಂತ ಕೇಳ್ರ ನೀವು. ಇಲ್ಲ. ಅಂಥ ಮನವನ್ನ ದೇಹದ ಜೊತೆಗೆ ಸಮೀಕರಣ ಮಾಡಿ ಜ್ಞಾನದ ಜೊತೆಗೆ ಸಮೀಕರಣ ಮಾಡ್ತಕ್ಕಂಥದ್ದೇ ಈ ಲಿಂಗ ಪೂಜೆ. ಇದು ಕೂಡ ನಿಂದಿರ್ಸಿಬಿಡ್ರೆ ನೀವು ಹೇಳ್ದಂಗೆ ಕೇಳುತ್ತಾವ. ತನ್ನನ್ನ ಅದು ಏನ್ ಮಾಡ್ತಂತೇಳಿ ಅದನ್ನು ವಿಮರ್ಶೆ ಮಾಡ್ಕೊಳ್ಳಾರ್ದಂಗೆ ನಮ್ಮನ್ನು ಮಾಡೈತದು. ಹೌದು, ನಾನು ಇವತ್ತು ಈ ರೀತಿ ಮಾತನಾಡಿದೆ, ಇದು ಸರಿಯೇ ಅಂತ ವಿಮರ್ಶೆ ಮಾಡಿಕೊಳ್ಳೋಕೆ ನಾನು ಬಿಡೋದಿಲ್ಲ. ಹೌದು, ಸರಿನೇ ಮಾಡಿದೀನಿ, ನೀನೇನ್ ಕಡಿಮೆ ಇದೆಯೇನ್, ನೀನೇನು ಸಣ್ಣ ತಾನೆ, ನೀನೇ ಕಂಚಿಕೋಬೇಕದಕ್ಕ ನೋಡ್ರಿ, ಅದ ಹೇಳ್ತೈತೆ ಒಳಗೆ. ಇಲ್ಲ, ಯಾಕಂದ್ರೆ ಜ್ಞಾನದಿಂದ ವಿಮುಖವಾಗೈತೆ ಅದು. ಇಂಥ ಅದ್ಭುತವಾದ ತಂತ್ರ. ಮತ್ತೆ ಇನ್ನೊಂದು, ಈ ಮನುಷ್ಯಗೆ ಎಂತ ಶಕ್ತಿ ಐತೆ ಅಂತಂದ್ರೆ, ದೇವನ ಇರುವಿಕೆಯ ತಾಣ ಯಾರಿಗಾದ್ರೂ ಗೊತ್ತಿದ್ರೆ ಅದು ಮನಸ್ಸಿಗೆ. ಮತ್ತೆ ದೇವರನ್ನ ಹುಡುಕೋದಕ್ಕೆ ಮನಸ್ಸಿಲ್ಲದೆ ಏನು ಮಾಡಕ್ ಸಾಧ್ಯ ಇಲ್ಲ. ಮನವೆಂಬುದು ಬೇರೆಲ್ಲ ಕಾಣಿರೋ ಮಹಾದೇವನ ಇರುವ ನೋಡ. ಸಂಕಲ್ಪ ವಿಕಲ್ಪ ಧರಿಸದಲ್ಲಿ ಮನವೆನಿಸಿತ್ತು, ಅದ ಕಳಶದಲ್ಲಿ ಬ್ರಹ್ಮವೆನಿಸಿತ್ತು, ಕಳಚಿದ ಭಾವದಲ್ಲಿ ನಿಂದಲ್ಲಿ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು.
ಜಾಗ ಏನಾದ್ರೂ ಗೊತ್ತಿದ್ರೆ ಮನಸ್ಸಿಗೆ ಮತ್ತೆ ದೇವನ ಇರುವಿಕೆಯ ಜಾಗ ಏನಾದ್ರೂ ಗೊತ್ತಿದ್ರೆ ಅದು ಮನಸ್ಸಿಗೆ ಮಾತ್ರ ಕರ್ಕೊಂಡು ಹೋಗಕ್ ಸಾಧ್ಯ ಯಾರಿಂದಂದ್ರೆ ಅದರಿಂದನೇ ಮಾತ್ರ. ಅದಕ್ಕೆ ನಿಜಗೊಂಡ್ರು ಹೇಳ್ತಾರೆ, ಎಲೆ ಮನವೇ ಕೋಗಿಲೆಯ ಮನವೇ ರಮಿಸ್ತಾರ ಅದನ್ನ. ಹಂಗ್ ಮಾಡ್ಬೇಡಪ್ಪ ನೀನು, ಹಂಗ್ ಮಾಡ್ಬೇಡ, ನಾನು ಇಲ್ಲಿ ತಾನ ಅಲ್ಲಾಡಿಸ್ಬಿಟ್ಟಿಯಪ್ಪ, ಕೈ ಮುಗಿತೀನಿ, ನನಗೆ ಹಂಗ್ ಮಾಡ್ಬೇಡ ನೀನು. ಯಾಕಂದ್ರೆ ಅದ್ರ ವಿರುದ್ಧ ಹೋರಾಡವಾಗಲಾರ್ದಿದ್ದಾಗ ಶರಣ ಆಗಬೇಕು ನಾವು. ಅದಕ್ಕೆ ಏನ್ ಮಾಡಿದ್ರು, ಇದು ಏನ್ ಮಾಡಿದ್ರು ಕೇಳಲ್ಲ ಅಂತ ಹೇಳಿ ಶರಣರು ಏನ್ ಮಾಡಿದ್ರು, ನೆನಪು ಕೊಟ್ರು. ನಾನು ಯಾರಂತ ನೆನಪು ಜ್ಞಾನದ ಜೊತೆ ಇತ್ತು. ನೋಟಕ್ಕೆ ಕೊಟ್ರು, ಮಂತ್ರ ಕೊಟ್ರು. ಮೂರರಲ್ಲಿ ಏನ್ ಮಾಡಿದ್ರು, ಮನಸ್ಸನ್ನ ಅಲ್ಲಿ ಕೇಂದ್ರೀಕರಿಸ್ತಾರೆ. ಅಲ್ಲಾಡಬಾರ್ದು ನೀನ್ ಎಲ್ಲಿ ಆ ಕಡೆ ಈ ಕಡೆ ಕೈ ಹಾಕಿ ಗಾಜ್ ಬಿಗಿದು ಬಿಡ್ತಾರ. ಪೂಜೆ ಅಂದ್ರೆ ಇದೆ, ಸಾಧನೆ ಅಂದ್ರೆ ಏನು? ಈಗ ಧ್ಯಾನ ಮಾಡ್ತಾರಲ್ರಿ ಕಣ್ ಮುಚ್ಕೊಂಡು, ಏನು ಮನೋಲಯ ಸ್ಥಿತಿಯೇ ಧ್ಯಾನ. ಈ ಸಗುಣ ಧ್ಯಾನ, ನಿರ್ಗುಣ ಧ್ಯಾನ ಅಂತ ಎರಡಿರ್ತಾವ ಈ ಪೂಜೆಯಲ್ಲಿ. ನಮ್ಮ ಪೂಜೆಯಲ್ಲಿ ಸಗುಣ ಧ್ಯಾನ, ನಿರ್ಗುಣ ಧ್ಯಾನ. ಒಳಗಡೆ ಪರವಸ್ತು ನಿರ್ಗುಣ ಸ್ವರೂಪದಲ್ಲಿರೋದ್ರಿಂದ ಸಗುಣ ಧ್ಯಾನ ನಿರ್ಗುಣ ಧ್ಯಾನವಾಗಿ ಪರಿವರ್ತನೆ ಆಗ್ಬೇಕದು. ಆ ನಿರ್ಗುಣ ಧ್ಯಾನದಲ್ಲಿ ನಿಂತ್ಕೊಂಡಾಗ ನನ್ನ ಸ್ವರೂಪ ತಿಳಿತೈತೆ, ಅಲ್ಲಿವರೆಗೆ ಇಲ್ಲ ಅಂತಕ್ಕಂಥ ಮಾತನ್ನ ವಚನಗಳಲ್ಲಿ ನಾವು ಕಾಣ್ತೀವಿ. ಇಡೀ ಜಗತ್ತಿಗೆ ಅದ್ಭುತವಾದಂತ ಈ ಮಾಹಿತಿಯನ್ನ ಕೊಟ್ಟಂತವರು ನಮ್ಮ ಅಪ್ಪ ಬಸವಣ್ಣನವರು. ದೇವಾನುದೇವತೆಗಳಿಗೂ ಸಿಗದಂತ ಮಾಹಿತಿ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ತಿಳ್ಕೊಂಡು ಇದರ ಪ್ರಕಾರ ಈ ಧರ್ಮದ ವಾರಸುದಾರರಂತ ನಾವು ಪುಣ್ಯವಂತರಂತಾನೆ ಭಾವಿಸ್ಬೇಕು. ಆದ್ರೆ ದುರ್ದೈವ, ಅದನ್ನ ಹೇಳಕ್ ಬರ್ತಾ ಇಲ್ಲ, ಅದನ್ನ ಆಚರಿಸಕ್ ಬರ್ತಾ ಇಲ್ಲ, ಅದನ್ನು ವಿಸ್ತರಿಸಕ್ ಬೇಡ ಇದೆ ನಮ್ಗೆಲ್ಲರಿಗೂ. ಮಾಡ್ಬೇಕಾದಂಥದ್ದನ್ನು ಮಾಡ್ಲಿಲ್ಲ. ಅಲ್ಲಿನೂ ಸಹಿತ ಜಾತಿ ಹುಟ್ಟಿಕೊಂಡು, ಲಿಂಗ ಸಹಿತ ಜಾತಿಯ ಕುರುಹಾಯ್ತು, ಯಾರನ್ನ ಒಳಗ್ ಬಿಟ್ಟುಕೊಳ್ಳಿಲ್ಲ, ಅದಕ್ಕೊಂದು ಕಟ್ಟಳೆಗಳನ್ನು ಹಾಕಿದ್ರು. ಇವತ್ತು ಎಂತ ಅನ್ಯಾಯ ಆಗಿದೆ ಅಂದ್ರೆ ಆ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ನಮ್ಗೆ. ಈ ನೆಲೆಯಲ್ಲಿ ಲಿಂಗವಂತರು ವಿಚಾರ ಮಾಡಬೇಕು. ಎಲ್ಲಿಯೂ ಸಹಿತ ಸಂಕುಚಿತ ಮನೋಭೂಮಿಕೆಯವರಾಗ್ಬೇಡ್ರಿ ನೀವು. ಲಿಂಗವಂತರು ಎರಡು, ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ರಿ. ಮೊದಲೇದು ನೀವು ಸಂಸ್ಕಾರವಂತರಾಗ್ರಿ. ಎರಡನೇದು, ಯಾರು ಲಿಂಗ ಬಯಸಿ ಬರ್ತಾರೋ, ಯಾವ ಜಾತಿಯವರಾದರೂ ಸಹಿತ, ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ ಜಾತಿಯವರಾಗ್ಲಿ, ಲಿಂಗ ಬಯಸಿ ಬಂದವ್ರನ್ನ ನಿಮ್ಮ ಧರ್ಮದೊಳಗೆ ಪ್ರೀತಿಯಿಂದ ಕರ್ಕೊಡ್ರಿ. ಇವೆರಡೂ ಮಾಡದೇ ಇದ್ರೆ ನೀವು ಅವರ ಧರ್ಮದ ವಾರಸುದಾರ ಅಲ್ವೇ ಅಲ್ಲ. ಸಂಕುಚಿತ ಮನೋಭೂಮಿಯವರು ಚಿಲ್ಲರೆನ ಕೆಲಸ ಮಾಡೋದು ಬೇಡ. ಶಿಕ್ಷೆ ಆಗುತ್ತೆ, ನೆನ್ಪಿಟ್ಕೊಡ್ರಿ. ಖಂಡಿತ ಶಿಕ್ಷೆ ಆಗುತ್ತೆ. ಇವತ್ತು ಆಗ್ತಾ ಇದೆ ಶಿಕ್ಷೆ, ಗೊತ್ತಿಲ್ಲ ನಮಗದು. ಏನಾಗ್ತಾ ಇದೆ? ಲಿಂಗಾಯತರು ಪಂಚಮಸಾಲಿಯರಾಗಿ, ಲಿಂಗಾಯತರು ರೆಡ್ಡ್ಯರಾಗಿ, ಲಿಂಗಾಯತರು ಐನ್ಯರಾಗಿ, ಲಿಂಗಾಯತರು ಬಣಜಿಗರಾಗಿ ಹೊಡೆದೋಗಿ ಲಿಂಗಾಯತರು ಎಲ್ಲಿದ್ದಾರೆ ಅಂದ್ರೆ ಎಲ್ಲಿ ಇಲ್ಲ. ಎಲ್ಲಿದ್ದಾರೆ ಲಿಂಗಾಯತರು? ಎಲ್ಲಿ ಇಲ್ಲ. ಕಾರಣ ನಾವು ನಮಗೆ ಮಾಡಿಕೊಂಡಂತ ಮೋಸ ಬೇರೆ ಮಾಡಿ ಅಂತ ತಿಳ್ಕೊಂಡಿವಿ ನಾವು. ಈ ಜ್ಞಾನ ದೊಡ್ಡವರಿಗೆ ಬರಬೇಕಾಗಿದೆ. ಮೊದಲು ನಾಯಕರಿಗೆ ಬರಬೇಕು, ಮಠಾಧೀಶರಿಗೆ ಬರಬೇಕು. ನಮಗ್ ಭಕ್ತರು ಬಂದ್ರೆ ನಮ್ಮ ಮಾತು ಯಾರು ಕೇಳ್ತಾರೆ? ಎಷ್ಟು ಜನ ಕೇಳ್ತಾರೆ? ಅದಕ್ಕಾಗಿ ಅಂಥದ್ದೊಂದು ನೆಲೆ ನಮ್ದಾಗ್ಲಿ. ಬಸಪುರ ಅಂತಕ್ಕಂಥದ್ದು ಆ ಒಂದು ಭಕ್ತಿಯ ತಾಣ. ಇದು ತಾಯಂದ್ರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೇಕು. ಎಷ್ಟೆಷ್ಟು ನೀವಿಂಥದ್ರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರು ಅಷ್ಟಷ್ಟು ನಿಮ್ಮ ಬದುಕಿಗೆ ಬೆಳಕು ಸಿಗ್ತೈತಿ, ನಿಮ್ಮ ಬದುಕು ಸುಂದರ ಆಗ್ತೈತಿ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳ್ತಾ ಸ್ವಲ್ಪ ಜಾಸ್ತಿ ಆಯ್ತೇನೋ, ಕ್ಷಮ ಮಾಡ್ರಿ. ಮತ್ತೀಗ ಮುಂದೆ ನಾವು ಲಿಂಗ ಪೂಜೆಯನ್ನ ಆದಷ್ಟು ಸಂಕ್ಷಿಪ್ತವಾಗಿ ಮಾಡೋಣ. ನಿಮ್ಮೂರಾಗೇನು ಜಾಸ್ತಿ ಪೂಜಾ ತೋರಿಸೋ ಅವಶ್ಯಕತೆ ಇಲ್ಲ. ಕಾಯಂ ಇಲ್ಲಿ ನಿಮಗೆ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ಇಲ್ಲಿನ ಬಸವ ಕೇಂದ್ರ ಜಾಗತಿಕ ಲಿಂಗಾಯತ ಮಹಾಸಭಾದವರು. ಹಾಗಾಗಿ ಸಂಕ್ಷಿಪ್ತವಾಗಿ ನಾನು ತೋರಿಸ್ತೀನಿ. ತಾವು ಎಲ್ಲರೂ ಈಗ ಲಿಂಗ ಪೂಜೆ ಪ್ರಾತ್ಯಕ್ಷಿಕೆಯನ್ನು ಮಾಡ್ಕೊಳ್ಳೋಣ. ಈಗ ನೀರಿದೆಯಲ್ಲ, ಗ್ಲಾಸ್ನ ತಗೊಳ್ರಿ. ಈ ಗ್ಲಾಸ್ನ ನೀರಿಗೆ ಹಿಂಗ ಕೈ ಮುಚ್ಚಿರಿ, ಕೈ ಮುಚ್ಚಿರಿ, ಬಲಗೈಯಿಂದ ಮುಚ್ಚಿರಿ, ಭಾವೋದಕ ಮಾಡಿಕೊಳ್ಳಿ. ಈಗ ಏನಾಗಿದೆ ಗೊತ್ತಾ? ಇದು ನೀರಿದೆ, ಇದನ್ನ ಭಾವೋದಕ ಮಾಡ್ಕೋ. ಭಾವೋದಕ ಅಂದ್ರೆ ನಾನು ಹೇಳಿದ್ನಲ್ಲ, ಬಯಲ ಅಂಗ ನಿರ್ವಯಲ ಲಿಂಗವಾಗಿ ಭಾವಕ್ಕೆ ಸಂಬಂಧವಾಯಿತು ನೋಡ. ಆ ಭಾವಿಸಿಬಿಟ್ರೆ ಸಾಕು, ಈ ಬ್ರಹ್ಮರಂಧ್ರದ ಮೂಲಕ ಕನೆಕ್ಷನ್ ಬರುತ್ತೆ ನಮ್ಗೆ. ದೇವ್ರದ್ದು ಕನೆಕ್ಷನ್ ಕಡಿದಿರ್ತೈತೆ, ಭಾವದ ಮೂಲಕ ಕನೆಕ್ಷನ್ ತಗೊಳಕ್ ಆಗ್ತದೆ. ಇದೇ ಭಾವೋದಕ, ಮತ್ತೇನಲ್ಲ. ಸುಮ್ನೆ ಓಂ ಬಸವಾಂತ ಹಿಂಗ್ ಭಾವದ ಮೂಲಕ ಅನ್ರಿ ನೀರು ಚಾರ್ಜ್ ಆಗುತ್ತಿದೆ. ಅಂದ್ರೀಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು
ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇಷ್ಟಾದ್ಮೇಲೆ ಈಗ ಉಂಗುರ ಬೆರಳಿನಿಂದ ಇಲ್ಲಿ ಓಂ ಬಸವ ಅಂತ ನೀರಿನೊಳಗೆ ಬರೀರಿ. ಈಗ ಈ ನೀರು ಸಾಮಾನ್ಯವಾದದ್ದಲ್ಲ, ಇದು ಭಾವೋದಕ. ಇದನ್ನ ಈ ರೀತಿ ಭಾವೋದಕ ಮಾಡಿಕೊಂಡು ಭಸ್ಮವನ್ನ ಎಡೈ ಅಂಗೈಯೊಳಗೆ ಇಟ್ಕೊಳ್ರಿ. ಇದ್ರ ಮೇಲೆ ಸ್ವಲ್ಪ ಈ 5 ಬೆರಳಿನಿಂದ ಸ್ವಲ್ಪ ಈ ಭಸ್ಮದ ಮೇಲೆ ಹಿಂಗೆ ಇಡ್ರಿ. ಭಾಳ ನೀರು ಹಾಕ್ಬೇಡ್ರಿ, ಭಸ್ಮ ಕೆಡ್ತತಿ. ಇದು ಭಸ್ಮದ ಶುದ್ಧೀಕರಣ ಭಾವೋದಕದ ಮೂಲಕ. ಇದನ್ನ ಹಿಂಗೆ ಇಟ್ಕೊಂಡು ನಮಸ್ಕಾರ ಮಾಡ್ರಿ. ನಮಸ್ಕಾರ ಮಾಡಿ. ಯಾಕಂದ್ರೆ ಪರಮಾತ್ಮ ಸ್ವರೂಪ, ಗುರುಲಿಂಗ ಜಂಗಮದ ಸ್ವರೂಪ ಇದು ಭಸ್ಮ. ಇದು ಅದಕ್ಕಾಗಿ ಭಾವಪೂರ್ಣವಾಗಿ ಇದನ್ನ ನಾವು ಮಾಡಬೇಕು. ಈಗ ಇಲ್ಲಿ ಬಲ ತೊಡೆ ಕಡೆ ಹಿಂಗೆ ಇಟ್ಕೊಳ್ರಿ. ನ ಮಾ ಶಿ ವಾ ಯಾ ಓಂ. ಈ ರೀತಿ ಮಾಡ್ಕೊಂಡು ಈಗ ಭಸ್ಮ ಧೂಳನ ಹಿಂಗ್ ತಲೆಮ್ಯಾಗ ಹಿಂಗ ಆ ಧೂಳವನ್ನ ನಿಮ್ ತಲೆಮ್ಯಾಗ ಹಾಕೊಳ್ರಿ. ಇದು ರಕ್ಷಣಾ ಕವಚ. ಇದಕ್ಕೆ ಭಸ್ಮ ಧೂಳನ ಅಂತ ಕರೀತಾರೆ. ಭಸ್ಮವನ್ನು ತೊಡೆ ಮ್ಯಾಗ ಇಟ್ಕೊಂಡು ಈಗ ಭಸ್ಮ ಸ್ನಾನ ಕೈಗೆ ಹಚ್ಕೊಂಡು ಮಾರಿಗೆ ಅದೆಲ್ಲ ಕಡೆ ಹಚ್ಕೊಳ್ರಿ. ಭಸ್ಮ ಧೂಳನ, ಭಸ್ಮ ಸ್ನಾನ, ಭಸ್ಮ ಧಾರಣ. ಈಗ ನೀವು ಹಣೆಗೆ ವಿಭೂತಿ ಮತ್ತು ಕೈ ಎಲ್ಲೆಲ್ಲಿ ಖಾಲಿಯಾದ ಜಾಗ ಮೈ ತುಂಬ ಅದನ್ನ ಧರಿಸ್ಬೇಕು. ಅಯ್ಯ ನನಗೆ ವಿಭೂತಿಯೇ ಕುಲದೈವ. ಅಯ್ಯ ಅಯ್ಯ ನನಗೆ ವಿಭೂತಿಯೇ ಮನೆ ದೈವ. ಅಯ್ಯ ನನಗೆ ವಿಭೂತಿಯೇ ಸರ್ವ ಕಾರಣ. ಅಯ್ಯ ನನಗೆ ವಿಭೂತಿಯೇ ಸರ್ವ ಸಿದ್ಧಿ. ಅಯ್ಯ ಕೂಡಲ ಚನ್ನ ಸಂಗಮ ದೇವ. ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ನನಗೆ ಶ್ರೀ ವಿಭೂತಿಯೇ ಸರ್ವಸಾಧನವಯ್ಯ. ಸರ್ವಸಾಧನವಯ್ಯ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಈಗ ನಿಮ್ಮ ಕೊರಳಲ್ಲಿ ರುದ್ರಾಕ್ಷಿ ಇದ್ರೆ ರುದ್ರಾಕ್ಷಿ ತಗೊಳ್ರಿ, ಅಥವಾ ಕೊರಳಲ್ಲಿ ಒಂದು ರುದ್ರಾಕ್ಷಿ ಇದ್ರೆ ಅದಕ್ಕೆ ಈ ಭಾವೋದಕವನ್ನು ಸಿಂಪಡಿಸಿ, ಈ ರೀತಿ ಭಾವೋದಕನ ಸಿಂಪಡಿಸಿ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಕಾರಣ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಕಾರಣ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಾಧನ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಾಧನ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವವಶ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವವಶ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ. ಅಯ್ಯ ನಿಮ್ಮ ಪಂಚವಕ್ರಂಗಳೇ. ಅಯ್ಯ ನಿಮ್ಮ ಪಂಚವಕ್ರಂಗಳೇ. ಪಂಚಮುಖದ ರುದ್ರಾಕ್ಷಿಗಳಾದವಾಗಿ. ಪಂಚಮುಖದ ರುದ್ರಾಕ್ಷಿಗಳಾದವಾಗಿ. ನನಗೆ ಶ್ರೀ ರುದ್ರಾಕ್ಷಿಯೇ. ನನಗೆ ಶ್ರೀ ರುದ್ರಾಕ್ಷಿಯೇ ಸಾಧನವಯ್ಯ. ಸಾಧನವಯ್ಯ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಈಗ ರುದ್ರಾಕ್ಷಿಯನ್ನ ಧರಿಸಿದ ಮೇಲೆ ಈಗೇನು ಮಾಡಬೇಕು? ಮುಂದೆ ನಾವು ಮಜ್ಜನಕ್ಕೆ ಹೋಗ್ತಕ್ಕಂಥದ್ದು.
ನಿಧಾನವಾಗಿ ನಿಮ್ಮ ಕೊರಳಲ್ಲಿರ್ತಕ್ಕಂಥ ಕರಡಿಗೆಯಲ್ಲಿರ್ತಕ್ಕಂಥ ಲಿಂಗವನ್ನು ಅಥವಾ ಚೀಲದಲ್ಲಿರ್ತಕ್ಕಂಥ ಲಿಂಗವನ್ನು ನಿಧಾನವಾಗಿ ತೆಗಿರಿ. ತೆಗೆದು ಈಗ ಮಜ್ಜನ ಮಾಡ್ತಕ್ಕಂಥ ಒಂದು ಮುಂದಿನ ಭಾಗ ನಿಧಾನವಾಗಿ ಕೈಯಲ್ಲಿರ್ತಕ್ಕಂಥ ಭಾವೋದಕದ ಮೇಲೆ ತಗೊಂಡು ಒಂದೊಂದನಿ ಲಿಂಗದ ಮೇಲೆ ಸಜ್ಜನರಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.